ನಮಸ್ಕಾರ. ಸೊ ವೇವ್ ಆಪ್ಟಿಕ್ಸ್ ನಾವೀಗ ಕ್ವಿಕ್ ಥಿಯರಿ ಎಕ್ಸ್ಪ್ಲನೇಷನ್ ಮಾಡೋಣ. ಲೈಕ್ ವಿ ಡಿಡ್ ಇನ್ ದ ಕೇಸ್ ಆಫ್ ರೇ ಆಪ್ಟಿಕ್ಸ್. ಕಡಿಮೆ ಟೈಮ್ನೊಳಗೆ ಜಾಸ್ತಿ ಟಾಪಿಕ್ಸ್ ಕವರ್ ಆಗ್ತಾವೆ. ಆಲ್ಮೋಸ್ಟ್ ಆಲ್ ಟಾಪಿಕ್ಸ್ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದರೊಳಗೆ. ಆ್ಯಂಡ್ 30% ಏನು ರೆಡ್ಯೂಸ್ ಮಾಡಲ್ಲ, ಅದು ಅಷ್ಟು ಬಿಟ್ಟು. ಸೊ ನೀವು ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೆ ಒಂದು ಗ್ಲಾನ್ಸ್ ಹಂಗೆ ಸುಮ್ಮನೆ ನೋಡ್ಕೊಂತ ಹೋದ್ರು ನಿಮಗೆ ಅರ್ಥ ಆಗ್ತಾವೆ. ಡೆಫಿನೆಟ್ಲಿ ಇದು ಯೂಸ್ ಆಗ್ತದೆ. ಸೊ 2 or 3 ಪಾರ್ಟ್ಸ್ನೊಳಗೆ ಆಸ್ ಮಚ್ ಆಸ್ ಪಾಸಿಬಲ್ 2 ಪಾರ್ಟ್ಸ್ನೊಳಗೆ ನಾನು ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ವೇವ್ ಆಪ್ಟಿಕ್ಸ್ ಅಂದ ತಕ್ಷಣ ಫಸ್ಟ್ ಆಫ್ ಆಲ್ ನಾವು ಲೈಟ್ನ ಇಲ್ಲಿ ವೇವ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಒಂದಿಷ್ಟು ಫಿನಾಮಿನಾ ಡಿಸ್ಕಸ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಇಲ್ಲಿ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೊಲರೈಸೇಷನ್ ಅಂತ ಹೇಳಿ 3 ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ಬರ್ತಾವೆ ವಿಚ್ ಆರ್ ಬೇಸ್ಡ್ ಆನ್ ವೇವ್ ಬಿಹೇವಿಯರ್ ಆಫ್ ಲೈಟ್. ಬಟ್ ಪೊಲರೈಸೇಷನ್ ತೆಗೆದ್ರಿದ್ರಿಂದ ನಿಮ್ಮ ಸಿಲೆಬಸ್ನಾಗಿಂದ ಈ ವರ್ಷ ಅಷ್ಟೇ. ಸೊ ದಟ್ ಈಸ್ ಫಾರ್ 2021. ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ನಾವು ಮೇನ್ಲಿ ಫೋಕಸ್ ಮಾಡಿ ಕಲಿತೀವಿ. ಸೊ ಇವತ್ತು ಫಸ್ಟ್ ಪಾರ್ಟ್ ಅಂತೂ ಸ್ಟಾರ್ಟ್ ಮಾಡೋಣ. ಸೊ ಹೋಪ್ಫುಲಿ ನೀವು ಇದನ್ನು ಯೂಸ್ ಮಾಡ್ಕೊತೀರಿ ಅಂತ ಅನ್ಕೊಂಡೆ. ಓಕೆ, ಫಸ್ಟಿಗೆ ಹಂಗಾರೆ ನಾವೀಗ ಹೈಗನ್ಸ್ ಪ್ರಿನ್ಸಿಪಲ್ ಟಾಪಿಕಿಂದ ಸ್ಟಾರ್ಟ್ ಮಾಡೋಣ ಈ ಚಾಪ್ಟರ್ನೊಳಗೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಫಾರ್ಮ್ಸ್ ದ ಬೇಸಿಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ ವಿಚ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ದ ಚಾಪ್ಟರ್. ಸೊ ಪರ್ಟಿಕ್ಯುಲರ್ಲಿ ಈ ಇಯರ್ನೊಳಗೆ ನಿಮ್ಗೆ ಪೊಲರೈಸೇಷನ್ ಟಾಪಿಕ್ ತೆಗೆದಾರೆ. ಆ್ಯಕ್ಚುಲಿ ನಾವು ವೇವ್ ಆಪ್ಟಿಕ್ಸ್ ಚಾಪ್ಟರ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು. ಫಸ್ಟ್ ಒನ್ ಫೋಕಸಿಂಗ್ ಆನ್ ಇಂಟರ್ಫರೆನ್ಸ್, ದೆನ್ ಡಿಫ್ರಾಕ್ಷನ್ ಆ್ಯಂಡ್ ಪೊಲರೈಸೇಷನ್. ಸೊ ಪೊಲರೈಸೇಷನ್ ತೆಗೆದಾರೆ. ಸೊ ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್. ನಾವು ಇವು ಎರಡನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಇದು ಬೇಸಿಕ್. ಯಾವುದು? ಹೈಗನ್ಸ್ ಪ್ರಿನ್ಸಿಪಲ್. ಇವು ಎರಡರದ ಮೇಲೆ ನಾವು ಅವು ಎರಡನ್ನೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಒಂದೇ ಮಾತು, ಇಂಟರ್ಫರೆನ್ಸ್ ಆಗಲಿ ಡಿಫ್ರಾಕ್ಷನ್ ಆಗಲಿ ಹೌ ಎಕ್ಸಾಕ್ಟ್ಲಿ ಅದು ಆ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗ್ತಾವಂತ ಅನ್ನೋದು 100% ಯಾರಿಗೂ ಗೊತ್ತಿಲ್ಲ. ಸೊ ಒಂದಿಷ್ಟು ಅಸಂಪ್ಷನ್ಸ್ ಮಾಡ್ಕೋತಾರೆ. ಸೊ ನಿಮಗೆ ನೆನಪಿದ್ರೆ ವಾಟ್ ಈಸ್ ಲೈಟ್ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿ, ವಾಟ್ ಲೈಟ್ ಕನ್ಸಿಸ್ಟ್ಸ್ ಆಫ್ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಲೈಕ್ ಫಸ್ಟ್ಗೆ ನ್ಯೂಟನ್ ಬಂದು ಹೇಳ್ತಾನೆ ಲೈಟ್ನೊಳಗೆ ಕಾರ್ಪಸಲ್ಸ್ ಇರ್ತಾವು ಅಂಥೇಳಿ. ಅದು ಡಿಸ್ಕಾರ್ಡ್ ಆಗ್ತೈತಿ, ನಿಮ್ಗೆ ನೆನಪಿದ್ರೆ. ಅದಾದಮೇಲೆ ಹೈಗನ್ಸ್ ವೇವ್ ಥಿಯರಿ ಅಂತ ಬರ್ತೈತಿ. ಸೊ ಅಲ್ಲೇ ಹೈಗನ್ ಅನ್ನೋವ ಹಿ ಅಸ್ಯೂಮ್ಸ್ ದ್ಯಾಟ್ ಲೈಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ವೇವ್ಸ್. ಓಕೆ, ಒಂದೇ ಮಾತು, ಈ ಚಾಪ್ಟರ್ ವೇವ್ ಆಪ್ಟಿಕ್ಸ್, ಇದ್ರ ಹಿಂದಿನ ಚಾಪ್ಟರ್ ರೇ ಆಪ್ಟಿಕ್ಸ್ನೊಳಗೆ ನಾವು ಲೈಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ರೇಸ್ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿರ್ತೀವಿ. ಆ್ಯಕ್ಚುಲಿ ಲೈಟ್ ರೇಸ್ನೊಳಗೆ ಟ್ರಾವೆಲ್ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್ ಈ ಚಾಪ್ಟರ್ನೊಳಗೆ ನಾವು ಅಸಂಪ್ಷನ್ ಮಾಡ್ಕೊತೀವಿ ಲೈಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ವೇವ್ಸ್ ಅಂತೇಳಿ. ಯಾಕೆ ಹಿಂಗೆ ಅಸಂಪ್ಷನ್ ಮಾಡ್ಕೋಬೇಕಂದ್ರೆ ಬೇರೆ ಬೇರೆ ಇವೇನು ನ್ಯಾಚುರಲ್ ಫಿನಾಮಿನಾ ಆಗ್ತಾವೆ ನೋಡ್ರಿ, ಲೈಕ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಟೋಟಲ್ ರಿಫ್ಲೆಕ್ಷನ್, ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೊಲರೈಸೇಷನ್, ಇವಿಷ್ಟು ಫಿನಾಮಿನಾಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದಿಷ್ಟು ಅಸಂಪ್ಷನ್ಸ್ ಮಾಡ್ಕೊಂಡು ನಾವು ಹೋಗ್ಬೇಕಾಗ್ತದೆ. ರೇಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ ಲೈಟನ್ನು ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಇವೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ. ವೇವ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಇಟ್ ಬಿಕಮ್ಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಹೌ ಇಂಟರ್ಫರೆನ್ಸ್, ರಿಫ್ರಾಕ್ಷನ್ ಮೈಟ್ ಹ್ಯಾಪನ್ ಅಂತ ಹೇಳ್ಬೋದು. ಸೊ ಈಗ ಯಾರೋ ಹೈಗನ್ ಬಂದು ವೇವ್ ಥಿಯರಿ ಅಂತ ಕೊಡ್ತಾನೆ, ಲೈಟ್ನೊಳಗೆ ವೇವ್ಸ್ ಅದಾವ ಅಂಥೇಳಿ. ಸೊ ನಿಮಗೆ ನೆನಪಿದ್ರೆ ಅಕಸ್ಮಾತ್ ಆ ಹೈಗನ್ಸ್ ವೇವ್ ಥಿಯರಿನೂ ಡಿಸ್ಕಾರ್ಡ್ ಆಗ್ತೈತಿ, ಕ್ಯಾನ್ಸಲ್ ಆಗ್ತೈತಿ. ಬಿಕಾಸ್ ಇವ ಒಂದು ಅಸಂಪ್ಷನ್ ಮಾಡ್ಕೊಂಡಿರ್ತಾನೆ, ಏನಂದ್ರೆ ಲೈಟ್ ಈಸ್ ಅ ಮೆಕ್ಯಾನಿಕಲ್ ವೇವ್ ಅಂಥೇಳಿ. ಇಟ್ ನೀಡ್ಸ್ ಮಟೀರಿಯಲ್ ಮೀಡಿಯಮ್ ಫಾರ್ ಇಟ್ಸ್ ಪ್ರೊಪಗೇಷನ್. ಯೂನಿವರ್ಸ್ನೊಳಗೆ ಎಲ್ಲ ಕಡೆ ಒಂದು ಮೀಡಿಯಮ್ ಐತಿ ಕಾಲ್ಡ್ ಆಸ್ ಈಥರ್ ಅಂತೇನೋ ಅಸಂಪ್ಷನ್ ಮಾಡ್ಕೊಂಡಿರ್ತಾನೆ ಹೈಗನ್. ಅದಕ್ಕೆ ಹೈಗನ್ಸ್ ವೇವ್ ಥಿಯರಿ ಕ್ಯಾನ್ಸಲ್ ಆಗ್ತೈತೆ. ಬಟ್ ಇಂಟ್ರೆಸ್ಟಿಂಗ್ಲಿ ಈ ಹೈಗನ್ಸ್ ಪ್ರಿನ್ಸಿಪಲ್ ನಾವು ಏನು ಕಲಿಯಕ್ಕೆ ಹೊಂಟಿವಲ್ಲ, ದಿಸ್ ಈಸ್ ಅ ಪಾರ್ಟ್ ಆಫ್ ಹೈಗನ್ಸ್ ವೇವ್ ಥಿಯರಿ. ಯಾವುದು ಹೈಗನ್ಸ್ ವೇವ್ ಥಿಯರಿ ಕ್ಯಾನ್ಸಲ್ ಆಗಿತ್ತು ಅದರಾಗಿಂದ ಒಂದು ಪಾರ್ಟ್ ಹೈಗನ್ಸ್ ಪ್ರಿನ್ಸಿಪಲ್. ಅದು ಕ್ಯಾನ್ಸಲ್ ಆಗಿದ್ರು ಅದರಾಗಿಂದ ಒಂದಿಷ್ಟು ಪಾರ್ಟ್ಸ್ ಟ್ರೂ ಇದ್ದು, ಒಂದಿಷ್ಟು ಫ್ಯಾಕ್ಟ್ ಇದ್ದು. ಆ ಫ್ಯಾಕ್ಟ್ಸನ್ನು ತಗೊಂಡು ಏನು ಮಾಡ್ತಾರೆ, ಹೈಗನ್ನು ಒಂದು ವೇವ್ ಫ್ರಂಟ್ ಅನ್ನುವಂಥ ಒಂದು ಕನ್ಸೆಪ್ಟ್ ಕೊಡ್ತಾನೆ. ಈ ವೇವ್ ಫ್ರಂಟ್ ಕನ್ಸೆಪ್ಟ್ ನಾವು ತೊಗೊಂಡ್ರೆ ಇದರಿಂದ ನಾವು ಇಂಟರ್ಫರೆನ್ಸ್ ಹೆಂಗೆ ಆಗ್ತೈತಿ, ಡಿಫ್ರಾಕ್ಷನ್ ಹೆಂಗೆ ಆಗ್ತೈತಿ ಅಂತ ಹೇಳಿ ಅರ್ಥ ಮಾಡ್ಕೋಬೋದು. ಸೊ ಹೈಗನ್ಸ್ ಪ್ರಿನ್ಸಿಪಲ್ ಮೇನ್ ಟಾಪಿಕ್ನೊಳಗೆ ವಾಟ್ ಈಸ್ ವೇವ್ ಫ್ರಂಟ್ ಅಂತ ಹೇಳಿ ಫಸ್ಟಿಗೆ ಒಂದು ಟಾಪಿಕ್ ಬರ್ತೈತಿ. ಈಗ ಇದ್ರ ಬಗ್ಗೆ ಹೇಳ್ತೇನೆ. ಈಗ ನೀವು ಇದನ್ನ ನೋಡಿರ್ತೀರಿ, ಏನಂದ್ರೆ ಯಾವುದೋ ಒಂದು ಲೇಕ್ನೊಳಗೆ, ರಿವರ್ ಕಡೆ ನೀವು ಹೋದಾಗ ಆ್ಯಂಡ್ ಪರ್ಟಿಕ್ಯುಲರ್ಲಿ ಅಲ್ಲಿ ವಾಟರ್ ಇತ್ತಂದ್ರೆ ನೀವಲ್ಲೇ ಕಲ್ಲು ಒಗೆದ್ರಿ ಅಂದರೆ ಅಲ್ಲೇ ವೇವ್ಸ್ ಬರ್ತಾವೆ. ಹೌದಾ? ನೀವು ನೋಡಿರ್ತೀರಿ, ರಿಪಲ್ಸ್ ಅಂತ ಕರೀತಾರೆ, ವಾಟರ್ ರಿಪಲ್ಸ್. ಅಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಹಿಂಗೆ ಕ್ರಸ್ಟ್ ಆ್ಯಂಡ್ ಟ್ರಫ್ ಫಾರ್ಮೇಷನ್ ಇರ್ತೈತಿ. ಈ ರೀತಿ ಕ್ರಸ್ಟ್ ಆ್ಯಂಡ್ ಟ್ರಫ್ ನಿಮ್ಗೆ ಗೊತ್ತಿರುತ್ತೆ, ಕಲ್ತಿರ್ತೀರಿ ಡೆಫಿನೆಟ್ಲಿ. ಸೊ ಇದು ಕ್ರಸ್ಟ್, ಇದು ಟ್ರಫ್. ಸೊ ಕ್ರಸ್ಟ್ ಟ್ರಫ್ ಫಾರ್ಮೇಷನ್ ಆಗ್ತಿರ್ತೈತಿ. ಸೊ ಹಂಗೆ ಆಗೋಬೇಕಾರೆ ಈಗ ಲೈಕ್ ಇದನ್ನು ನಾನು ಇಲ್ಲೊಂದು ಡೈಗ್ರಾಮ್ ಡ್ರಾ ಮಾಡೀನಿ ಕೆಳಗಡೆ ನೀವು ನೋಡಿದರೆ. ಸೊ ಇಲ್ಲಿ ನಾನು ಸೋರ್ಸ್ ಅಂತ ತೊಗೊಂಡಿದ್ದಲ್ಲ,
ಇದು ಲೈಟ್ ಸೋರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ನೀವು, ಅಥವಾ ಒಂದು ಲೇಕ್ನೊಳಗೆ ನಾವು ಕಲ್ಲು ಹೋಗಿದ್ದೀವಿ ಈ ಪಾಯಿಂಟ್ನೊಳಗೆ ಅಂತ ಅನ್ಕೋರಿ. ಸೊ ಇಲ್ಲೇ ವೇವ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ಯಾವ. ಇವು ಆ್ಯಕ್ಚುಲಿ ಸರ್ಕ್ಯುಲರ್ ರಿಂಗ್ಸ್ ಇರ್ತಾವೆ. ಅದು ಸದ್ಯ ಇಷ್ಟು ಡ್ರಾ ಮಾಡೀನಿ, ಸರ್ಕ್ಯುಲರ್ ಇರ್ತಾವೆ. ಸೊ ಇದರೊಳಗೆ ಇದೇನು ಡ್ಯಾಶ್ ಪಾರ್ಟ್ ಐತಲ್ಲ ದ್ಯಾಟ್ ರೆಪ್ರೆಸೆಂಟ್ಸ್ ಟ್ರಫ್, ಕಂಟಿನ್ಯೂಸ್ ಲೈನ್ ಐತಲ್ಲ ದ್ಯಾಟ್ ರೆಪ್ರೆಸೆಂಟ್ಸ್ ಕ್ರಸ್ಟ್. ಸೊ ಈ ರೀತಿ ವೇವ್ಸ್ ಹೊಂಟಾವ ಅಂತ ಅನ್ಕೊಳ್ಳೋಣ ನಾವೀಗ. ಸೊ ಈಗ ಒಂದು ಪರ್ಟಿಕ್ಯುಲರ್ ಕ್ರಸ್ಟ್ದು ಒಂದು ಕಂಪ್ಲೀಟ್ ಲೈನ್ ನೀವು ಕನ್ಸಿಡರ್ ಮಾಡಿದರೆ, ಈ ಕ್ರಸ್ಟ್ ಇಲ್ಲೊಂದು ಚೂಸ್ ಮಾಡ್ತೀನಿ ನೋಡ್ರಿ ನಾನು, ದಿಸ್ ಒನ್, ಈ ಕಂಟಿನ್ಯೂಸ್ ಲೈನ್ ಐತಲ್ಲ ವಿಚ್ ರೆಪ್ರೆಸೆಂಟ್ಸ್ ಒನ್ ಆಫ್ ದ ಕ್ರಸ್ಟ್. ಭಾಳಷ್ಟು ಅದಾವೆ ಕ್ರಸ್ಟ್ ಟ್ರಫ್ ಹಿಂಗೆ ಹಾಕೊಂತ ಮೂವ್ ಆಗ್ತಿರ್ತೈತಿ. ಸೊ ಇದನ್ನ ಒಂದು ನೀವು ಅಬ್ಸರ್ವ್ ಮಾಡಿದ್ರೆ ಇದರೊಳಗೆ ಭಾಳಷ್ಟು ವಾಟರ್ ಪಾರ್ಟಿಕಲ್ಸ್ ಇರ್ತಾವೆ. ಈಗ ವಾಟರ್ ಪಾರ್ಟಿಕಲ್ಸ್ ಇರ್ತಾವೆ. ಸೊ ಈ ಎಲ್ಲ ವಾಟರ್ ಪಾರ್ಟಿಕಲ್ಸ್ ಸೇಮ್ ಫೇಸ್ನೊಳಗೆ ವೈಬ್ರೇಟ್ ಆಗ್ತಿರ್ತಾವೆ. ಒಂದೇ ಮಾತು ನಿಮಗೆ ಫೇಸ್ ಅಂಥೇಳಿ ನೆನಪಿರ್ಬೇಕು. ಸೊ ಈಗ ಲೈಕ್ ಫಾರ್ ಎಕ್ಸಾಂಪಲ್ ಇದೊಂದು ವೇವ್ ನಾವು ಕನ್ಸಿಡರ್ ಮಾಡಿದರೆ, ಸೊ ವಿ ಸ್ಟಾರ್ಟ್ ಫ್ರಮ್ 0 ಫೇಸ್. ಇದಕ್ಕೆ ಕ್ರಸ್ಟಿಗೆ π/2 ಫೇಸ್ ಅಂತಾರೆ, ನಿಮಗೆ ನೆನಪಿರ್ಬೇಕು. π/2 ದಿಸ್ ಇಸ್ ಪೈ ನೆಗೆಟಿವ್ ಆಂಪ್ಲಿಟ್ಯೂಡ್ ವಿಚ್ ಇಸ್ ಕಾಲ್ಡ್ ಅಸ್ 3π/2. ನೆಕ್ಸ್ಟ್ ವಾಪಸ್ 2π ಅಥವಾ ಅದರ ಅಲ್ಲಿಂದ ಮತ್ತು 0. ಈ ರೀತಿ ಡಿಫ್ರೆಂಟ್ ಫೇಸ್, ಬೇರೆ ಬೇರೆ ಸ್ಟೇಜಸ್ ಅವು ಆಸಿಲೇಷನ್ ಒಳಗಿರುವಂಥ ಬೇರೆ ಬೇರೆ ಸ್ಟೇಜಸ್. ಸೊ ಈಗ ವಾಟ್ ಈಸ್ ವೇವ್ ಫ್ರಂಟ್ ಅಂತ ಕೇಳಿದರೆ, ವೇವ್ ಫ್ರಂಟ್ ಈಸ್ ದ ಲೋಕಸ್ ಆಫ್ ಆಲ್ ಪಾಯಿಂಟ್ಸ್ ವಿಚ್ ಹ್ಯಾವ್ ಸೇಮ್ ಫೇಸ್ ಆಫ್ ವೈಬ್ರೇಷನ್. ಈಗ ಇಲ್ಲೇನು ಇವು ಕಾಣಿಸಕತ್ತಾವ ನೋಡ್ರಿ, ಇಲ್ಲಿ ನಾವು ಮಾರ್ಕ್ ಮಾಡಿ ಹಿಂಗೆ ಡಾಟ್ ಹಾಕಿನಲ್ಲ, ದಿಸ್ ಈಸ್ ಅನ್ ವೇವ್ ಫ್ರಂಟ್. ಇದೊಂದು ವೇವ್ ಫ್ರಂಟ್. ಈಗ ಯಾಕೆ ವೇವ್ ಫ್ರಂಟ್ ಅಂದರೆ ಇದರೊಳಗಿರೋಂಥ ಎಲ್ಲ ಪಾರ್ಟಿಕಲ್ಸು ಕ್ರಸ್ಟ್ನೊಳಗದ, ಎಲ್ಲನೂ ಕ್ರಸ್ಟ್ನೊಳಗದಾವ ಅಂದರೆ ಆಲ್ ದ ಪಾರ್ಟಿಕಲ್ಸ್ ಆರ್ ಇನ್ ದ ಫೇಸ್ π/2. ನೆಕ್ಸ್ಟ್ ನೀವು ಯಾವುದೋ ಒಂದು ಟ್ರಫ್ ಕನ್ಸಿಡರ್ ಮಾಡಿದರೆ, ಇದು ಇಲ್ಲೈತೆ ನೋಡ್ರಿ ಲಾಸ್ಟ್ ಬಟ್ ಒನ್, ಇದನ್ನು ನಾನು ಕನ್ಸಿಡರ್ ಮಾಡಿದರೆ ಒಂದು ಟ್ರಫನ್ನು ಕನ್ಸಿಡರ್ ಮಾಡಿದರೆ, ಸೊ ಈ ಟ್ರಫ್ನೊಳಗಿರುವಂಥ ಎಲ್ಲ ಪಾರ್ಟಿಕಲ್ಸು 3/2 ಫೇಸ್ನೊಳಗಿರ್ತಾವೆ ಆಟ್ ದ್ಯಾಟ್ ಇನ್ಸ್ಟಂಟ್. ಓಕೆ, ಸೊ ಅದಕ್ಕೆ ದಿಸ್ ಲೋಕಸ್, ದಿಸ್ ಪಾತ್ ಆಫ್ ಆಲ್ ಪಾಯಿಂಟ್ಸ್ ವಿಚ್ ಹ್ಯಾವ್ ದ ಸೇಮ್ ಫೇಸ್ ಆಫ್ ವೈಬ್ರೇಷನ್ ಈಸ್ ಕಾಲ್ಡ್ ವೇವ್ ಫ್ರಂಟ್. ಆ್ಯಕ್ಚುಲಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದರೆ ಇಲ್ಲೊಂದು ಕಂಟಿನ್ಯೂಸ್ ಲೈನ್ ಐತಿ, ದಿಸ್ ಈಸ್ ಒನ್ ವೇವ್ ಫ್ರಂಟ್. ಇದು ಡಾಟೆಡ್ ಲೈನ್ ಐತಿ, ದಿಸ್ ಇಸ್ ಅನದರ್ ವೇವ್ ಫ್ರಂಟ್. ಬಿಕಾಸ್ ಇಲ್ಲೆಲ್ಲ ಸೇಮ್ ಫೇಸ್ ಇರ್ತಾವೆ, ಇಲ್ಲೂ ಎಲ್ಲ ಸೇಮ್ ಫೇಸ್ ಇರ್ತಾವೆ. ಸೊ ಆಲ್ ದೀಸ್ ನಿಮ್ಗೇನು ಡೈಗ್ರಾಮ್ ಕಾಣಿಸಕತ್ತಾವಲ್ಲ, ಆಲ್ ದೀಸ್ ಆರ್ ವೇವ್ ಫ್ರಂಟ್ಸ್. ಸೊ ವಾಟ್ ಈಸ್ ಅ ವೇವ್ ಫ್ರಂಟ್ ಅಂದರೆ, ವೇವ್ ಫ್ರಂಟ್ ಅನ್ನೋದು ಒಂದು ಪಾತ್, ಒಂದು ಲೋಕಸ್ ಆಫ್ ಆಲ್ ಪಾಯಿಂಟ್ಸ್. ಆ ಪಾತ್ನೊಳಗೆ, ಆ ಲೈನ್ನೊಳಗೆ ನೀವು ಬಂದರೆ ಅಲ್ಲಿರುವಂಥ ಎಲ್ಲ ಪಾರ್ಟಿಕಲ್ಸ್ ಸೇಮ್ ಫೇಸ್ನೊಳಗೆ ವೈಬ್ರೇಟ್ ಆಗ್ತಿರ್ತಾವೆ. ಅಂಥವಕ್ಕೆ ವೇವ್ ಫ್ರಂಟ್ ಅಂತ ಕರೀತಾರೆ. ಸೊ ಇನ್ನು ಸ್ವಲ್ಪ ಈಗ ಹೈಗೆನ್ಸ್ ಪ್ರಿನ್ಸಿಪಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಹೈಗೆನ್ಸ್ ಪ್ರಿನ್ಸಿಪಲ್ ಬಗ್ಗೆ ಅಥವಾ ವೇವ್ ಫ್ರಂಟ್ ಬಗ್ಗೆ ಇನ್ನೊಂದು ಪಾಯಿಂಟ್ ಏನಂದರೆ, ಈಗ ಸೋರ್ಸ್ ನಾವೇನು ಕನ್ಸಿಡರ್ ಮಾಡಿದ್ದಿಲ್ಲ, ಒಂದು ಕಲ್ಲು ಹೋಗಿದ್ವಲ್ಲ, ಆ ಸೋರ್ಸ್ ಏನಾರ ಅಥವಾ ಕಲ್ಲು ಅಂತ ನನಗೆ ಬರಂಗಿಲ್ಲ, ಈ ಕೇಸ್ನೊಳಗೆ ಲೈಟ್ ಸೋರ್ಸ್ ಅಂತ ಹೇಳಿ ತಗೋಬೇಕು ನಾವು, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಲೈಟ್ ಹಿಯರ್. ಸೋರ್ಸ್ ಏನಾರ ಪಾಯಿಂಟ್ ಸೋರ್ಸ್ ಅಂತ ತಿಳ್ಕೊರಿ, ಜಸ್ಟ್ ಒಂದು ಸ್ಮಾಲ್ ಪಾಯಿಂಟ್ ಸೋರ್ಸ್, ಅದರಿಂದ ವೇವ್ ಫ್ರಂಟ್ಸ್ ಬರಾಕತ್ತಾವಂದ್ರೆ ಇಲ್ಲಿಂದ ಬರುವಂಥ ವೇವ್ ಫ್ರಂಟ್ಸಿಗೆ ಸ್ಪೆರಿಕಲ್ ವೇವ್ ಫ್ರಂಟ್ಸ್ ಅಂತ ಕರೀತಾರೆ. ಓಕೆ, ಹೀಗೆ ಕರ್ವ್ಡ್ ಇರ್ತಾವೆ. ಓಕೆ, ಸ್ಪೆರಿಕಲ್ ವೇವ್ ಫ್ರಂಟ್ಸ್ ಬರ್ತಾವೆ ಅಂದ್ರೆ ಶೇಪ್ ಆಫ್ ವೇವ್ ಫ್ರಂಟ್ ಬಗ್ಗೆ ಮಾತಾಡಕತ್ತೀವಿ ನಾವು. ಸೊ ದ ಶೇಪ್ ಆಫ್ ದ ವೇವ್ ಫ್ರಂಟ್ ವಿಲ್ ಬಿ ಸ್ಪೆರಿಕಲ್ ಇಫ್ ದ ಸೋರ್ಸ್ ಇಸ್ ಅ ಪಾಯಿಂಟ್ ಸೋರ್ಸ್. ಇಫ್ ದ ಸೋರ್ಸ್ ಇಸ್ ಅ ಲೀನಿಯರ್ ಸೋರ್ಸ್, ಓಕೆ, ಲೀನಿಯರ್ ಸೋರ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಟ್ಯೂಬ್ಲೈಟ್ ನಾವು ಕನ್ಸಿಡರ್ ಮಾಡಿದ್ರೆ ಅದು ಲೀನಿಯರ್ ಸೋರ್ಸ್ ಆಗ್ತದೆ. ಸೊ ಲೀನಿಯರ್ ಸೋರ್ಸ್ ಇದ್ರೆ ಅದರಿಂದ ಬರುವಂಥ ವೇವ್ ಫ್ರಂಟ್ ಶೇಪ್ ಹೆಂಗೆ ಇರ್ತದೆ ಅಂತ ಹೇಳ್ತಾರೆ. ಸೊ ಲೀನಿಯರ್ ಸೋರ್ಸ್ ಕೇಸ್ನೊಳಗೆ ನಾವೇನು ಮಾಡ್ಬೇಕಂದ್ರೆ, we need to assume that this linear source is made up of many point sources. So that means ಪ್ರತಿಯೊಂದು ಪಾಯಿಂಟ್ ಸೋರ್ಸ್ನಿಂದ ಈ ರೀತಿ ಸ್ಪೆರಿಕಲ್ ವೇವ್ ಫ್ರಂಟ್ಸ್ ಬಂದು ಅಂದ್ರೆ, ಸೊ ನೆಕ್ಸ್ಟ್ ಇಲ್ಲ ನಾನು ಹಿಂಗೆ ಡ್ರಾ ಮಾಡ್ಕೊತ ಹೋಗ್ತೀನಿ. ಐ ಆಮ್ ಡ್ರಾಯಿಂಗ್ ಸ್ಪೆರಿಕಲ್ ವೇವ್ ಫ್ರಂಟ್ಸ್ ಫ್ರಮ್ ಈಚ್ ಪಾಯಿಂಟ್, ಅದ್ರ ಸುತ್ತಲೂ ಅಂದರೆ ಈ ರೀತಿ ಹಿಂಗೆ ಸ್ಪ್ರೆಡ್ ಹಾಕೊಂತ ಹೋಗ್ತಿರ್ತಾವಲ್ಲ ಈಗ. ಸೊ ಇದನ್ನು ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದ್ರಿ ಅಂದರೆ ಇವೆಲ್ಲ ವೇವ್ ಫ್ರಂಟ್ಸ್ ಸೇರಿ ಆ ಲೀನಿಯರ್ ಸೋರ್ಸ್ನೊಳಗಿರುವಂಥ ಎಲ್ಲ ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಿದಾಗ ಅಲ್ಲಿ ಬರುವಂಥ ಇಷ್ಟು ವೇವ್ ಫ್ರಂಟ್ಸ್ ಸೇರಿ ದೇ ಲುಕ್ ಲೈಕ್ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ಸ್. ಓಕೆ, ದಟ್ ಮೀನ್ಸ್ ಇದರಿಂದ ಏನು ಗೊತ್ತಾಯ್ತು ನಮ್ಗೆ, ಸೋರ್ಸ್ ನಮ್ದು ಲೈಟ್ ಸೋರ್ಸ್ ಏನಾದ್ರು ಪಾಯಿಂಟ್ ಸೋರ್ಸ್ ಇದ್ದರೆ ಅದರಿಂದ ಬರುವಂಥ ವೇವ್ ಫ್ರಂಟ್ ಸ್ಪೆರಿಕಲ್ ವೇವ್ ಫ್ರಂಟ್ ಇರುತ್ತೆ, ಶೇಪ್ ಆಫ್ ದ ವೇವ್ ಫ್ರಂಟ್. ಇಫ್ ದ ಲೈಟ್ ಸೋರ್ಸ್ ಇಸ್ ಅ ಲೀನಿಯರ್ ಸೋರ್ಸ್ ದೆನ್ ವಿ ವಿಲ್ ಹ್ಯಾವ್ ಅ ಸಿಲಿಂಡ್ರಿಕಲ್ ವೇವ್ ಫ್ರಂಟ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಇಫ್ ದಿಸ್ ಪಾಯಿಂಟ್ ಸೋರ್ಸ್ ಆರ್ ದ ಲೀನಿಯರ್ ಸೋರ್ಸ್ ಆರ್ ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್, ಭಾಳ ದೂರ ಎಲ್ಲೋ ಒಂದು ಕಡೆ ಸೋರ್ಸ್ ಎಲ್ಲೋ ಭಾಳ ದೂರ ಅದಾವ ಅಂತಂದಾಗ ಅದರಿಂದ ಬರುವಂಥ ವೇವ್ ಫ್ರಂಟ್ಸ್ ಪ್ಲೇನ್ ವೇವ್ ಫ್ರಂಟ್ಸ್ ಇರ್ತಾವ ಅಂತ ಹೇಳ್ತಾರೆ. ಹಿಂಗೆ ಸ್ಟ್ರೇಟ್ ಇರ್ತಾವೆ. ಸೊ ಇದು ಕರ್ವ್ಡ್ ಐತಿ. ಓಕೆ, ಈ ರೀತಿ ಕರ್ವ್ಸ್ ಇರ್ತಾವೆ. ಇದನ್ನ ಆ್ಯಕ್ಚುಲಿ ಹಿಂಗೆ ಕಂಪ್ಲೀಟ್ ಮಾಡ್ಬೋದು. ಸ್ಪೆರಿಕಲ್ ವೇವ್ ಫ್ರಂಟ್ ಬರ್ತಾವೆ ಪಾಯಿಂಟ್ ಸೋರ್ಸ್ನಿಂದ, ಲೀನಿಯರ್ ಸೋರ್ಸ್ನಿಂದ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಬರ್ತೈತಿ. ಪಾಯಿಂಟ್ ಸೋರ್ಸರ ಆಗಲಿ ಲೀನಿಯರ್ ಸೋರ್ಸರ ಆಗಲಿ ಭಾಳ ದೂರ ಇತ್ತಂದ್ರೆ ಅಲ್ಲಿಂದ ಬರೋದ್ರೊಳಗೆ, ಬಿಕಾಸ್
ಈ ಲೈಕ್ ನೋಡ್ರಿ ನಾನು ಹಿಂಗೆ ಡ್ರಾ ಮಾಡಿದ್ರೆ ನಿಮಗೆ ಇದು ಕರ್ವ್ ಅನ್ಸುತ್ತೆ. ಸೊ ಇದು ಕರ್ವ್ ಹಿಂಗೆ ಟ್ರಾವೆಲ್ ಹಾಕುವಂತ ಈ ವೇವ್ ಫ್ರಂಟ್ಸ ಹಿಂಗೆ ಟ್ರಾವೆಲ್ ಹಾಕುವಂತ ದೊಡ್ಡದು ಹಾಕುವಂತ ಹೋದ್ವು ಅಂತಿಕೋರಿ. ಆಟ್ ಒನ್ ಸ್ಟೇಜ್ ನಮಗೆ ಆಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಅದು ಸೋರ್ಸ್ ಇದ್ದಾಗ ಇವು ಕರ್ವ್ಸ್ ಭಾಳ ದೂರ ಹಿಂಗೆ ಎನ್ಲಾರ್ಜ್ ಹಾಕುವಂತ ಬಂದಾಗ ಭಾಳ ದೂರದಿಂದ ಯಾರೋ ಒಬ್ರು ಇಲ್ಲಿ ನಿಂತು ನೋಡಾಕತ್ತಾರಂದ್ರೆ ದೇ ವಿಲ್ ಫೀಲ್ ದಟ್ ದೀಸ್ ವೇವ್ ಫ್ರಂಟ್ಸ್ ಆರ್ ನಾಟ್ ಸ್ಪೆರಿಕಲ್, ನೈದರ್ ಸ್ಪೆರಿಕಲ್ ನಾರ್ ಸಿಲಿಂಡ್ರಿಕಲ್. ಅವಾಗ ಏನಾಗ್ತಾವೆ ಅವು ಪ್ಲೇನ್ ವೇವ್ ಫ್ರಂಟ್ಸ್ ಆಗ್ತಾವೆ. ಸೊ ನಾನು ಜಸ್ಟ್ ನಿಮ್ಗೆ ಹೇಳಿದ್ದೇನೆಂದ್ರೆ ವೇವ್ ಫ್ರಂಟ್ಸ್ ದ ಶೇಪ್ ಪಾಯಿಂಟ್ ಸೋರ್ಸ್ ಇತ್ತಂದ್ರೆ ಅದರಿಂದ ಬರುವಂಥ ವೇವ್ ಫ್ರಂಟ್ಸ್ ಸ್ಪೆರಿಕಲ್ ವೇವ್ ಫ್ರಂಟ್ ಬರ್ತಾವೆ. ವೇವ್ ಫ್ರಂಟ್ ಅಂದ್ರೆ ಏನಿಲ್ರಿ, ನಾವು ಲೈಟನ್ನು ಇಲ್ಲೇ ವೇವ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಅವು ಹಿಂಗೆ ಟ್ರಾವೆಲ್ ಹಾಕೊಂತ ಬರ್ತಾವೆ. ಹಂಗೆ ಆಗೋಬೇಕಾರೆ ಅದೊಂದು ಪಾತ್, ಆ ಪಾತ್ನೊಳಗೆ ಎಲ್ಲ ಪಾರ್ಟಿಕಲ್ ಸೇಮ್ ಫೇಸ್ನೊಳಗೆ ಇರ್ತಾವೆ. ಸೊ ಪಾಯಿಂಟ್ ಸೋರ್ಸ್ ಇದ್ರೆ ಸ್ಪೆರಿಕಲ್ ವೇವ್ ಫ್ರಂಟ್, ಲೀನಿಯರ್ ಸೋರ್ಸ್ ಇದ್ರೆ ಸಿಲಿಂಡ್ರಿಕಲ್ ವೇವ್ ಫ್ರಂಟ್. ಪಾಯಿಂಟ್ ಆಗಿರಲಿ ಲೀನಿಯರ್ ಆಗಿರಲಿ ಇನ್ಫೈನೈಟ್ ಡಿಸ್ಟೆನ್ಸ್ನೊಳಗಿದ್ದು ಭಾಳ ದೂರದಿಂದ ಅವು ವೇವ್ ಫ್ರಂಟ್ಸ್ ಟ್ರಾವೆಲ್ ಮಾಡ್ಕೊಂಡು ಬರಾಗತ್ತಾವಂದ್ರೆ ಅವು ಸ್ಟಾರ್ಟಿಂಗ್ ಇನಿಷಿಯಲಿ ಸ್ಪೆರಿಕಲ್ ಇರಲಿ ಸಿಲಿಂಡ್ರಿಕಲ್ ಇರಲಿ, ಆಫ್ಟರ್ ದ್ಯಾಟ್ ಡಿಸ್ಟೆನ್ಸ್ ದೇ ಲುಕ್ ಲೈಕ್ ಪ್ಲೇನ್ ವೇವ್ ಫ್ರಂಟ್ಸ್. ಸೊ ಈಗ ನೆಕ್ಸ್ಟ್ ಎರಡು ಸ್ಟೇಟ್ಮೆಂಟ್ಸ್ ಬರ್ತಾವ್ರಿ ಹೈಗೆನ್ಸ್ ಪ್ರಿನ್ಸಿಪಲ್ನೊಳಗೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ನೆಕ್ಸ್ಟ್ ನಾವು ಇಂಟರ್ಫರೆನ್ಸ್ ಕಡೆ ಹೋಗ್ತೀವಿ. ಸೊ ಎರಡು ಸ್ಟೇಟ್ಮೆಂಟ್ ಏನು ಬರ್ತಾವಲ್ಲ ಹೈಗೆನ್ಸ್ ಪ್ರಿನ್ಸಿಪಲ್, ಅದ್ರಾಗಿಂದ ಫಸ್ಟ್ ಒನ್, ಈಚ್ ಪಾಯಿಂಟ್ ಆನ್ ಅ ವೇವ್ ಫ್ರಂಟ್ ಈಸ್ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್ ಆ್ಯಂಡ್ ವಿಲ್ ಪ್ರೊಡ್ಯೂಸ್ ಸೆಕೆಂಡರಿ ವೇವ್ಲೆಟ್ಸ್ ಅಂತ ಹೇಳಿ. ಒಂದೇ ಮಾತು ಈ ಚಾಪ್ಟರ್ನೊಳಗೆ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಅನ್ನು ಎಕ್ಸ್ಪ್ಲೇನ್ ಮಾಡಕ್ಕಂತ ಹೇಳಿ ಅಸಂಪ್ಷನ್ಸ್ ಮೇಲೆ ಅಸಂಪ್ಷನ್ಸ್ ಮಾಡ್ಕೊತಾರೆ. 100% ನಾನು ಅಟ್ಲೀಸ್ಟ್ ಯಾವಾಗ ಈ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ ಬಗ್ಗೆ ಎಕ್ಸ್ಟ್ರಾ ತಿಳ್ಕೊಂಡಿದ್ದೆ ಅಲ್ಲಂತೂ ಕ್ಲಿಯರ್ ಏನಿತ್ತು ಅಂದ್ರೆ 100% ಇನ್ನೂ ಕ್ಲಾರಿಫೈ ಆಗಿಲ್ಲ ಹೌ ಎಕ್ಸಾಕ್ಟ್ಲಿ ಇಂಟರ್ಫರೆನ್ಸ್ ಪ್ಯಾಟರ್ನ್ ಹ್ಯಾಪನ್ಸ್ ಅಥವಾ ಡಿಫ್ರಾಕ್ಷನ್ ಪ್ಯಾಟರ್ನ್ ಹೆಂಗೆ ಆಗ್ತೈತಿ ಮತ್ತು ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ ನೋಡು ಎಕ್ಸಾಕ್ಟ್ಲಿ ಡಿಫರೆನ್ಸಸ್ ಏನು ಅಂತ ಅನ್ನೋದು 100% ಗೊತ್ತಾಗಿಲ್ಲ. ಇದ್ರ ಬಗ್ಗೆ ಮತ್ತೆ ಮುಂದೆ ಹೇಳ್ತೀನಿ ನಿಮಗೆ. ಸೊ ಇನ್ನೊಂದು ಅಸಂಪ್ಷನ್ ಮಾಡ್ಕೊತಾರೆ ಹೈಗೆನ್ಸ್ ಪ್ರಿನ್ಸಿಪಲ್ನೊಳಗನ, ಏನಂದ್ರೆ ಒಂದು ವೇವ್ ಫ್ರಂಟ್ ಇರ್ತೈತಲ್ಲ ಆ ವೇವ್ ಫ್ರಂಟ್ನೊಳಗಿರೋಂಥ ಪ್ರತಿ ಪಾಯಿಂಟು ಸೆಕೆಂಡರಿ ಡಿಸ್ಟರ್ಬೆನ್ಸ್ ಸೋರ್ಸ್ ಆಗ್ತೈತೆ ಆ್ಯಂಡ್ ಇಟ್ ವಿಲ್ ಪ್ರೊಡ್ಯೂಸ್ ಸೆಕೆಂಡರಿ ವೇವ್ಲೆಟ್ಸ್ ಅಂತ. ಏನಂತ ಹೇಳ್ತೀನಿ ನೋಡ್ರಿ, ಈ ಸ್ಟೇಟ್ಮೆಂಟ್ ಒಳಗೆ 100% ಗೊತ್ತಾಗಂಗಿಲ್ಲ. ಇಲ್ಲಿ ನೋಡ್ರಿ, ಈಗ ಒಂದು ಬಲ್ಬ್ ತೊಗೊಂತೀನಿ, ಇಲ್ಲಿ ನಾನು ಡ್ರಾ ಮಾಡಿದ್ದೊಂದು ಪಾಯಿಂಟ್ ಸೋರ್ಸ್ ಬಲ್ಬ್, ಲೈಟ್ ಬಲ್ಬ್. ಸೊ ಈ ಲೈಟ್ ಬಲ್ಬ್ನಿಂದ ಈ ಚಾಪ್ಟರ್ನೊಳಗೆ ನಾವು ಒಂದೇ ಮಾತು ಏನು ಅಂದ್ಕೊಂಡಿವಿ, ಲೈಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ವೇವ್ಸ್ ಅಂತ. ಸೊ ಈಗ ವೇವ್ಸ್ ಅಂತೂ ಬರ್ತಾವೆ. ಓಕೆ, ಆ ವೇವ್ಸ್ ಬಂದಾಗ ಹಿಂಗೆ ಇದೊಂದು ವೇವ್ ಫ್ರಂಟ್ ಹೌದಲ್ರಿ, ಈಗ ಇಲ್ಲೊಂದು ಕ್ರಸ್ಟ್ ಐತಿ. ಈಗ ಆಲ್ ದ ಪಾರ್ಟಿಕಲ್ಸ್ ಇಲ್ಲೇ ಸೇಮ್ ಫೇಸ್ನೊಳಗೆ ಇರ್ತಾವೆ. ಸೊ ಈ ಕ್ರಸ್ಟ್ನೊಳಗೆ ಏನು ಹೇಳ್ತಾರೆ, ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಒಳಗೆ ಏನು ಹೇಳ್ತಾರೆ ಅಂದ್ರೆ, ಒಂದು ವೇವ್ ಫ್ರಂಟ್ ಮೇಲೆ ಏನು ಪಾರ್ಟಿಕಲ್ಸ್ ಇರ್ತಾವಲ್ಲ ಆ ಈಚ್ ಪಾರ್ಟಿಕಲ್, ಆ ವೇವ್ ಫ್ರಂಟ್ ಮೇಲೆ ಇರುವಂಥ ಈಚ್ ಪಾರ್ಟಿಕಲ್, ಈಗ ಇಲ್ಲೇನು ನಾ ಫಸ್ಟ್ ಡ್ರಾ ಮಾಡಿದ್ನಲ್ಲ ಸೋರ್ಸು, ಇದು ನಮ್ಮದು ಬಲ್ಬ್ ಹೌದಾ, ಬಲ್ಬ್ನಿಂದ ವೇವ್ಸ್ ಬರ್ಬೇಕು. ಕರೆಕ್ಟ್. ಇವ್ರೇನು ಹೇಳ್ತಾರೆ, ಇದೇನು ಲೈಟ್ ಹಿಂಗೆ ಟ್ರಾವೆಲ್ ಮಾಡ್ತಿರ್ತಲ್ಲ ಯಾವುದೊಂದು ಮೀಡಿಯಮ್ನೊಳಗೆ, ಅಲ್ಲೇ ಈ ವೇವ್ ಫ್ರಂಟ್ ಮೇಲೆ ಬರುವಂಥ ಪಾರ್ಟಿಕಲ್ಸ್ ಅದಾವಲ್ಲ, ದೀಸ್ ಪಾರ್ಟಿಕಲ್ಸ್ ದೇ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಸೋರ್ಸ್. ಆ್ಯಕ್ಚುಲಿ ಇವು ಪಾರ್ಟಿಕಲ್ಸ್, ಇವು ಸೋರ್ಸ್ ಅಲ್ಲ. ಅವು ಸೋರ್ಸ್ ಕತೆ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವಂತೆ. ಸ್ಟಾರ್ಟ್ ಮಾಡಿ ಅವು ಒಂದೊಂದು ಪಾರ್ಟಿಕಲ್ಲು ತಂದೊಂದಿಷ್ಟು ವೇವ್ ಫ್ರಂಟ್ಸನ್ನು ಕೊಡ್ತದೆ. ಅವಕ್ಕೆ ವೇವ್ ಫ್ರಂಟ್ಸ್ ಅನ್ನಂಗಿಲ್ಲ, ಸೆಕೆಂಡರಿ ವೇವ್ಲೆಟ್ಸ್ ಅಂತ ಕರೀತಾರೆ. ಇನ್ನೊಮ್ಮೆ ಯಾವುದು ಮೇನ್ ಸೋರ್ಸ್ ಇರುತ್ತಲ್ಲ ಬಲ್ಬ್, ಅದರಿಂದ ಬರುವಂಥ ವೇವ್ಸಿಗೆ ನಾವು ವೇವ್ ಫ್ರಂಟ್ಸ್ ಅಂತ ಕರಿತೀವಿ. ಸೊ ಇದ್ರದ್ದೊಂದು ಯಾವುದು ಪರ್ಟಿಕ್ಯುಲರ್ ವೇವ್ ಫ್ರಂಟ್ ಒಳಗಿರೋಂಥ ಪಾರ್ಟಿಕಲ್ ಇರುತ್ತಲ್ಲ, ಆ ಪಾರ್ಟಿಕಲ್ ಇಟ್ ಸ್ಟಾರ್ಟ್ಸ್ ಬಿಹೇವಿಂಗ್ ಲೈಕ್ ಸೋರ್ಸ್. ಈಚ್ ಪಾಯಿಂಟ್ ಆನ್ ಅ ವೇವ್ ಫ್ರಂಟ್ ಈಸ್ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಹೊಸ ಡಿಸ್ಟರ್ಬೆನ್ಸ್ ಇನ್ ದ ಸೆನ್ಸ್ ವೇವ್ ಫಾರ್ಮ್ ಮಾಡ್ತೈತಿ. ಸೊ ಲೈಕ್ ಪ್ರತಿ ಪಾರ್ಟಿಕಲ್ನಿಂದನೂ ಒಂದು ಸಣ್ಣ ವೇವ್ ಫ್ರಂಟ್ಸ್ ಬರ್ತಾವೆ. ಲೈಕ್ ಇನ್ನೊಂದು ನೋಡ್ರಿ, ಈಗ ಒಂದು ಮೇನ್ ಬಲ್ಬ್, ಅದರಿಂದ ಹಿಂಗೆ ವೇವ್ ಫ್ರಂಟ್ಸ್ ಬರ್ತಿರ್ತಾವ. ಹೆಂಗೆ ಒಂದು ಮೇನ್ ಬಲ್ಬ್ ಅಥವಾ ಸೋರ್ಸಿಂದ ವೇವ್ ಫ್ರಂಟ್ಸ್ ಬರ್ತಾವಲ್ಲ, ಹಂಗೆ ಈಚ್ ಪಾಯಿಂಟ್ ಹಿಯರ್ ಈಸ್ ಬಿಹೇವಿಂಗ್ ಲೈಕ್ ಅ ಬಲ್ಬ್. ಸೊ ಅವಾಗ ಇವಕ್ಕೆ ವೇವ್ ಫ್ರಂಟ್ಸ್ ಅಂತ ಕರೆಯಂಗಿಲ್ಲ, ದೇ ಆರ್ ಕಾಲ್ಡ್ ಆಸ್ ಸೆಕೆಂಡರಿ ವೇವ್ಲೆಟ್ಸ್ ಅಂತ ಕರೀತಾರೆ. ಸೊ ಈ ಸೆಕೆಂಡರಿ ವೇವ್ಲೆಟ್ಸು ಅವು ಟ್ರಾವೆಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವಂತೆ. ಯಾವ ಸ್ಪೀಡ್ನಿಂದ ನಮ್ಮದು ಈ ಬಲ್ಬ್ನಿಂದ ಹೊರಗೆ ಬಂದಂಥ ವೇವ್ ಯಾವ ಸ್ಪೀಡ್ನಿಂದ ಟ್ರಾವೆಲ್ ಮಾಡ್ತಿರ್ತೈತಿ, ಅದೇ ಸ್ಪೀಡ್ನಿಂದ ಈ ಸೆಕೆಂಡರಿ ವೇವ್ಲೆಟ್ಸು ಹಿಂಗೆ ಟ್ರಾವೆಲ್ ಮಾಡ್ಕೊಂತ ಮುಂದೆ ಹೋಗ್ತಾವು ಅಂತ ಹೇಳ್ತಾರೆ. ಓಕೆ, ಸೊ ನಾನೇನು ಮಾಡ್ತೀನಿ ಈಗ ಸೆಕೆಂಡ್ ಪಾಯಿಂಟ್ ಕಡೆ ಹೋಗ್ತೀನಿ. ಹೈಗೆನ್ಸ್ ಪ್ರಿನ್ಸಿಪಲ್ ಅದು ಫಸ್ಟ್ ಪಾಯಿಂಟ್ ಇದು. ಇಲ್ಲಿ ತನಕ ನಾವು ಏನು ಮಾಡಿದ್ವಿ ಗೊತ್ತು, ನಾವು ವಾಟ್ ಈಸ್ ವೇವ್ ಫ್ರಂಟ್ ಅರ್ಥ ಮಾಡ್ಕೊಂಡ್ವಿ. ಅದ್ರಾಗ ಅದಾದಮೇಲೆ ಡಿಫ್ರೆಂಟ್ ಶೇಪ್ಸ್ ಆಫ್ ವೇವ್ ಫ್ರಂಟ್ ಬರ್ತಾವೆ ಅಂತ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಹೈಗೆನ್ಸ್ ಪ್ರಿನ್ಸಿಪಲ್ ಒಳಗಿಂದ ಫಸ್ಟ್ ಸ್ಟೇಟ್ಮೆಂಟ್ ಡಿಸ್ಕಸ್ ಮಾಡಾಕತ್ತೀವಿ. ಇದೊಂದು ಅಸಂಪ್ಷನ್ನು ಏನಂತ, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಪರ್ಟಿಕ್ಯುಲರ್ಲಿ ಡಿಫ್ರಾಕ್ಷನ್ ಅಂತ ಏನೊಂದು ಬರುತ್ತೆ ನೋಡ್ರಿ ಮುಂದೆ, ಈ ಡಿಫ್ರಾಕ್ಷನ್ ಅರ್ಥ ಮಾಡ್ಕೊಳ್ಳೋಕೆ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ
ಇಲ್ಲೊಂದು ಸೋರ್ಸ್ ಬಂತು, ಈ ಸೋರ್ಸಿಂದ ವೇವ್ಲೆಟ್ಸ್ ಫಸ್ಟ್ಗೆ ವೇವ್ ಫ್ರಂಟ್ಸ್ ಬರ್ತಾವೆ. ಆ ಒಂದು ವೇವ್ ಯಾವುದೋ ಒಂದು ಪರ್ಟಿಕ್ಯುಲರ್ ವೇವ್ ಫ್ರಂಟ್ ನೀವು ತೊಗೊಂಡ್ರೆ, ಯಾವುದೋ ವೇವ್ ಫ್ರಂಟ್ ತಗೋರಿ, ಆ ವೇವ್ ಫ್ರಂಟ್ನೊಳಗೆ ಇರುವಂಥ ಪ್ರತಿಯೊಂದು ಪಾರ್ಟಿಕಲ್, ಪ್ರತಿಯೊಂದು ಪಾಯಿಂಟ್ ತನ್ನಷ್ಟಕ್ಕೆ ತಾನ ಸೋರ್ಸ್ ಅಂತ ಅಂದ್ಕೊಂಡು ಸೆಕೆಂಡರಿ ಡಿಸ್ಟರ್ಬೆನ್ಸ್, ಹೊಸ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡ್ತೈತಿ. ಅಲ್ಲಿ ಹೊಸ ಹೊಸ ವೇವ್ ಫ್ರಂಟ್ಸ್ ಬರ್ತಾವೆ. ಈ ವೇವ್ ಫ್ರಂಟ್ಸ್ ಅವಕ್ಕೆ ಒರಿಜಿನಲಿ ವೇವ್ ಫ್ರಂಟ್ಸ್ ಅಂತ ಕರೆಯಂಗಿಲ್ಲ. ದೇ ಆರ್ ನಾಟ್ ದಿ ಒರಿಜಿನಲ್ ವೇವ್ ಫ್ರಂಟ್ಸ್ ಬಿಕಾಸ್ ಅದು ಬರ್ತೈತಿ ಬಲ್ಬ್ನಿಂದ. ಸೊ ಇವಕ್ಕೆ ಏನು ಕರೀತಾರಲ್ಲ, ದೇ ಆರ್ ಕಾಲ್ಡ್ ಸೆಕೆಂಡರಿ ವೇವ್ಲೆಟ್ಸ್. ಈ ಸೆಕೆಂಡರಿ ವೇವ್ಲೆಟ್ಸ್ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಇನ್ನೊಂದು ಪಾಯಿಂಟ್ ಬರುತ್ತೆ ಸೆಕೆಂಡರಿ ವೇವ್ಲೆಟ್ಸ್ ಸಂಬಂಧಪಟ್ಟಂಗೆ. ಸೊ ಏನು ಮಾಡ್ಬೋದು ಅಂತ ನಾವು, ಈ ಒಂದು ವೇವ್ ಫ್ರಂಟ್ ಐತೆ ನಮ್ಮ ಕಡೆ, ಇವಕ್ಕೊಂದಿಷ್ಟು ಹೆಸರು ಕೊಡ್ತೀನಿ ನೋಡ್ರಿ. ನಾನು ಫಸ್ಟ್ ವೇವ್ ಫ್ರಂಟ್ನ ಇಲ್ಲಿ ಡ್ರಾ ಮಾಡಿದ್ನಲ್ಲ, ಇದಕ್ಕೆ 1 ಅಂತ ಕರೆಯೋಣ. ಸೊ ಸೆಕೆಂಡ್ ಏನದು ಟ್ರಫ್ ಕಾಣಿಸಾಗತ್ತಲ್ಲ ನಿಮ್ಗೆ ಡ್ಯಾಶ್ ಡ್ಯಾಶ್, ಅದಕ್ಕೆ ನಾನು ಸೆಕೆಂಡ್ ವೇವ್ ಫ್ರಂಟ್ ಅಂತ ಕರಿತೀನಿ. ಇಲ್ಲೇನೈತಲ್ಲ ನಾವು ಡಾಟ್ ಹಾಕಿ ಯಾವುದು ನಾವು ರೆಫರೆನ್ಸಿಗೆ ತೊಗೊಂಡಿವಿ ಅದು ನಮ್ಮದು ಥರ್ಡ್ ವೇವ್ ಫ್ರಂಟ್. ಸೊ ಅಕಸ್ಮಾತ್ ಈಗ ನಿಮ್ಗೆ ಫೋರ್ತ್ ವೇವ್ ಫ್ರಂಟ್ ಎಲ್ಲೈತಿ ಅಂಥೇಳಿ ಗೊತ್ತಿದ್ದಿಲ್ಲ ಅಂದ್ರೆ, ಫಸ್ಟ್ ಸೆಕೆಂಡ್ ಥರ್ಡ್ ನೆಕ್ಸ್ಟ್ ವೇವ್ ಫ್ರಂಟ್ ಎಲ್ಲೈತಿ ಅಂತ ಗೊತ್ತಿದ್ದಿಲ್ಲ ಅಂದ್ರೆ ಏನು ಮಾಡಬಹುದಂತ ಈ ಅಸಂಪ್ಷನ್ಸ್ ನಮಗೆ ಮುಂದಿನ ಟಾಪಿಕ್ಸ್ ಅರ್ಥ ಮಾಡ್ಕೊಳಕ್ಕೆ ಯೂಸ್ ಆಗ್ತಾವೆ. ಸೊ ಇವೇನು ಸೆಕೆಂಡರಿ ವೇವ್ಲೆಟ್ಸ್ ಹಿಂಗೆ ಹೋಗ್ತಿರ್ತಾವಲ್ಲ, ಆ ಸೆಕೆಂಡರಿ ವೇವ್ಲೆಟ್ಸಿಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ಬೇಕಂತ. ಹಿಂಗೆ ಅಂದ್ರೆ ಎಲ್ಲ ವೇವ್ಲೆಟ್ಸಿಗೆ ಟಚ್ ಮಾಡಿ ಹೋಗುವಂಥ ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ಬೇಕು. ದಾಟ್ ಟ್ಯಾಂಜೆನ್ಷಿಯಲ್ ಒಂದು ಕರ್ವ್ ನೀವೇನು ಡ್ರಾ ಮಾಡ್ತೀರ, ಪ್ರತಿಯೊಂದು ಸೆಕೆಂಡರಿ ವೇವ್ಲೆಟ್ಗೆ ಅದು ಹಿಂಗೆ ಟಚ್ ಹಾಕೊಂತ ಹೋಗ್ಬೇಕು. ಇದೇನು ನೀವು ಟ್ಯಾಂಜೆಂಟ್ ಡ್ರಾ ಮಾಡ್ತಿರಲ್ಲ, ದಾಟ್ ವಿಲ್ ಬಿ ಯುವರ್ ಫೋರ್ತ್ ವೇವ್ ಫ್ರಂಟ್, ನೆಕ್ಸ್ಟ್ ವೇವ್ ಫ್ರಂಟ್ ಅಂತ. ಅಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ನವ್ರಿಗೆ ಏನು ಹೇಳ್ತಾರೆ ಇಲ್ಲಿ ಬರೀತೀನಿ ನೋಡ್ರಿ. ಸೆಕೆಂಡ್ ಸ್ಟೇಟ್ಮೆಂಟ್ ಆಫ್ ದ ಹೈಗನ್ಸ್ ಪ್ರಿನ್ಸಿಪಲ್. ಹೈಗನ್ಸ್ ಪ್ರಿನ್ಸಿಪಲ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು 2 ಸ್ಟೇಟ್ಮೆಂಟ್ಸ್. ನಾವು ಫಸ್ಟಿಗೆ ವೇವ್ ಫ್ರಂಟ್ ಅಂತ ಕಲ್ತೀವಲ್ಲ, ಅದು ಬೇಸಿಕ್. ಅದಾದ್ಮೇಲೆ ನಾವು ಈಗ ಹೇಳಾಗತ್ತಿದ್ದು ಹೈಗನ್ಸ್ ಪ್ರಿನ್ಸಿಪಲ್, ಅದ್ರಾಗಿನ 2 ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್ ಇದು. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತೈತಿ, ನ್ಯೂ ವೇವ್ ಫ್ರಂಟ್ ಈಸ್ ಆಪ್ಟೇನ್ಡ್ ಹೊಸ ವೇವ್ ಫ್ರಂಟ್. ಈಗ ಆಲ್ರೆಡಿ ನಿಮ್ಮ ಕಡೆ ಒಂದು ವೇವ್ ಫ್ರಂಟ್ ಐತಿ, ನೆಕ್ಸ್ಟ್ ವೇವ್ ಫ್ರಂಟ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ, ನ್ಯೂ ವೇವ್ ಫ್ರಂಟ್ ಈಸ್ ಆಪ್ಟೇನ್ಡ್ ಬೈ ಟೇಕಿಂಗ್ ಟ್ಯಾಂಜೆನ್ಷಿಯಲ್ ಸರ್ಫೇಸ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಅಂತಾರೆ. ಅಂದ್ರೆ ಅವರು ಫಾರ್ವರ್ಡ್ ಡೈರೆಕ್ಷನ್ ಅಂದರೆ ಯಾವ ಡೈರೆಕ್ಷನ್ ಒಳಗೆ ಸೆಕೆಂಡರಿ ವೇವ್ಲೆಟ್ಸ್ ಹೋಗ್ತಿರ್ತಾವಲ್ಲ, ಆ ಡೈರೆಕ್ಷನ್ ಒಳಗೆ ನೀವು ಮುಂದೆ ಹೋಗಿ, ಅಂದ್ರೆ ಹಿಂದೆ ಬಂದು ಟ್ಯಾಂಜೆಂಟ್ ಡ್ರಾ ಮಾಡ್ಬಾರ್ದು. ಅವು ಯಾವ ಡೈರೆಕ್ಷನ್ ಹೋಗ್ತಿರ್ತೋ ಅದೇ ಡೈರೆಕ್ಷನ್ ಮುಂದೆ ಹೋಗಿ ಟ್ಯಾಂಜೆಂಟ್ ಡ್ರಾ ಮಾಡ್ಬೇಕು. ಇನ್ ಫಾರ್ವರ್ಡ್ ಡೈರೆಕ್ಷನ್, ನ್ಯೂ ವೇವ್ ಫ್ರಂಟ್ ಈಸ್ ಆಪ್ಟೇನ್ಡ್ ಬೈ ಟೇಕಿಂಗ್ ಟ್ಯಾಂಜೆನ್ಷಿಯಲ್ ಸರ್ಫೇಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ಟು ಆಲ್ ಸೆಕೆಂಡರಿ ವೇವ್ಲೆಟ್ಸ್. ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಆಫ್ ದ ಹೈಗನ್ಸ್ ಪ್ರಿನ್ಸಿಪಲ್. ಇವೇನು ಸೆಕೆಂಡರಿ ವೇವ್ಲೆಟ್ಸ್ ಬರ್ತಿರ್ತಾವಲ್ಲ ಪ್ರತಿಯೊಂದು ವೇವ್ ಫ್ರಂಟ್ನಿಂದ, ಅದಕ್ಕೆ ನೀವು ಟ್ಯಾಂಜೆನ್ಷಿಯಲ್ ಸರ್ಫೇಸನ್ನು ಫಾರ್ವರ್ಡ್ ಡೈರೆಕ್ಷನಾಗ ಡ್ರಾ ಮಾಡಿದರೆ, ಇದು ಸ್ಟಾರ್ಟಿಂಗ್ ಈ ಚಾಪ್ಟರ್ ಸ್ವಲ್ಪ ಕಿರಿಕಿರಿ ಅಂತ ಯಾಕೆ ಅನ್ಸುತ್ತೆ ಅಂದರೆ, ಈ ಅಸಂಪ್ಷನ್ಸ್ ಎಲ್ಲ ರಿಯಲಿಸ್ಟಿಕ್ ಅನ್ಸಂಗಿಲ್ಲ ನಮ್ಗೆ, ಏನಿವು ಅಂಥೇಳಿ. ಬಟ್ ಹಿಂಗೆ ಐತಿ ಸೈನ್ಸ್ನೊಳಗೆ ಭಾಳಷ್ಟು ಅಸಂಪ್ಷನ್ಸ್ ಮಾಡ್ಕೊಂಡ್ರೆ ಒಂದೇನೋ ಕನ್ಕ್ಲೂಷನಿಗೆ ಬರುತ್ತೆ. ಅಟ್ಲೀಸ್ಟ್ ವೆಸ್ಟರ್ನ್ ಸೈನ್ಸ್ ಅಂತೂ ಹಂಗೈತಿ. ಓಕೆ, ಸೊ ಇದು ಹೈಗನ್ಸ್ ಪ್ರಿನ್ಸಿಪಲ್ ನಾವು ಅರ್ಥ ಮಾಡ್ಕೊಂಡ್ವಿ. ವಾಟ್ ಈಸ್ ವೇವ್ ಫ್ರಂಟ್, ಬೇರೆ ಬೇರೆ ಶೇಪ್ ಬರ್ತಾವೆ ಅದ್ರಾಗ. ಅದಾದಮೇಲೆ ಹೈಗನ್ಸ್ ಪ್ರಿನ್ಸಿಪಲ್ ನೋಡ್ಕೊಂಡ್ವಿ. ಒಂದು ವೇವ್ ಫ್ರಂಟ್ನೊಳಗಿರೋಂಥ ಪ್ರತಿ ಪಾರ್ಟಿಕಲ್ ಸೋರ್ಸ್ ಗತೆ ಆ್ಯಕ್ಟ್ ಆಗಿ ಸೆಕೆಂಡರಿ ವೇವ್ಲೆಟ್ಸ್ ಫಾರ್ಮ್ ಮಾಡುತ್ತೆ. ಆ ಸೆಕೆಂಡರಿ ವೇವ್ಲೆಟ್ಸ್ ಮುಂದೆ ಹೋಗ್ಬೇಕಾದ್ರೆ ಅದಕ್ಕೊಂದು ನೀವು ಟ್ರಾನ್ಸೆಂಟ್ ಡ್ರಾ ಮಾಡಿದರೆ ದ್ಯಾಟ್ ಗಿವ್ಸ್ ಅಸ್ ದ ನೆಕ್ಸ್ಟ್ ವೇವ್ ಫ್ರಂಟ್ ಅಂತ ಹೇಳಿ. ಸೊ ಪರ್ಟಿಕ್ಯುಲರ್ಲಿ ಸೆಕೆಂಡರಿ ವೇವ್ಲೆಟ್ಸ್ ಏನು ಕಾನ್ಸೆಪ್ಟ್ ಐತಲ್ಲ, ಇದು ಡಿಫ್ರಾಕ್ಷನ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಯೂಸ್ ಆಗ್ತೈತಿ. ಸೊ ನಾವೀಗ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕಿಗೆ ಹೋಗೋಣ, ದಟ್ ಈಸ್ ಇಂಟರ್ಫರೆನ್ಸ್. ಓಕೆ, ಇಂಟರ್ಫರೆನ್ಸ್ ಆಫ್ ಲೈಟ್ ಕಂಟಿನ್ಯೂ ಮಾಡೋಣ. ಈಗ ಅದ್ರ ಡೆಫಿನೇಷನ್ ಫಸ್ಟಿಗೆ ನಾನು ಓದ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಮೀನಿಂಗ್ ಏನಂತೇಳಿ. ದ ಮಾಡಿಫಿಕೇಶನ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಲೈಟ್ ಎನರ್ಜಿ ಡ್ಯೂ ಟು ದ ಸೂಪರ್ ಪೊಸಿಷನ್ ಆಫ್ 2 or more ವೇವ್ಸ್ ಆಫ್ ಲೈಟ್. ಯಾವಾಗ 2 ಅಥವಾ ಅದಕ್ಕಿಂತ ಹೆಚ್ಚಿಗೆ ವೇವ್ಸು ಸೂಪರ್ಪೋಸ್ ಆಗ್ತಾವೆ. ಸೂಪರ್ಪೋಸ್ ಅಂದರೆ ಒಂದಕ್ಕೊಂದು ಇಂಟರ್ಫಿಯರ್ ಆಗ್ತಾವೆ. ಆ್ಯಕ್ಚುಲಿ ದ ವರ್ಡ್ ಇಂಟರ್ಫರೆನ್ಸ್ ಕಮ್ಸ್ ಫ್ರಮ್ ಇಂಟರ್ಫಿಯರ್. ಈಗ ಲೈಕ್ ಅಂತಿರ್ತಾರೆ ನೋಡಿ, ನನ್ನ ವಿಷಯದಾಗ ಇಂಟರ್ಫಿಯರ್ ಆಗಕ್ಕೆ ಹೋಗ್ಬಿಡಲ್ಲ ಅಂಥೇಳಿ. ಹಂಗೆ ಯಾವಾಗ 2 ಲೈಟ್ ವೇವ್ ಒಂದಕ್ಕೊಂದು ಇಂಟರ್ಫಿಯರ್ ಆಗ್ತಾವೆ, ಅದ್ರ ಬಗ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಅವಾಗ 2 or more ವೇವ್ಸ್ ಸೂಪರ್ಪೋಸ್ ಆದಾಗ ಲೈಟ್ ಎನರ್ಜಿ ಒಳಗೆ ಮಾಡಿಫಿಕೇಶನ್ ಆಗ್ತೈತೆ. ದ ವರ್ಡ್ ಮಾಡಿಫಿಕೇಶನ್ ಅಂದರೆ ನಿಮ್ಗೆ ಗೊತ್ತು, ಚೇಂಜಸ್. ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ. ದ ಮಾಡಿಫಿಕೇಶನ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಲೈಟ್ ಎನರ್ಜಿ ಡ್ಯೂ ಟು ದ ಸೂಪರ್ ಪೊಸಿಷನ್ ಆಫ್ 2 or more ವೇವ್ಸ್. 2 ಅಥವಾ ಅದಕ್ಕಿಂತ ಹೆಚ್ಚಿಗೆ ಲೈಟ್ ವೇವ್ಸ್ ಯಾವಾಗ ಒಂದಕ್ಕೊಂದು ಸೂಪರ್ಪೋಸ್ ಆಗ್ತಾವೆ, ಅಲ್ಲಿ ಲೈಟ್ ಎನರ್ಜಿ ಒಳಗೆ ಸ್ವಲ್ಪ ಅದ್ರ ಲೈಟ್ ಎನರ್ಜಿದು ಡಿಸ್ಟ್ರಿಬ್ಯೂಷನ್ ಒಳಗೆ ಮಾಡಿಫಿಕೇಶನ್ ಆಗುತ್ತೆ. ಆ ಮಾಡಿಫಿಕೇಶನ್ ಯಾವಾಗ ಆಗ್ತೈತಿ, ದಟ್ ವಿ ಕಾಲ್ಡ್ ಆಸ್ ಇಂಟರ್ಫರೆನ್ಸ್ ಆಫ್ ಲೈಟ್. ಹಂಗೆ ಇಂಟರ್ಫರೆನ್ಸ್ ಆಫ್ ಲೈಟ್ ಆದಾಗಲ್ಲ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗ್ತೈತೆ, ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತೇಳಿ. ಸೊ ಈ ರೀತಿ ನೀವು ನೋಡಿರ್ಬೋದು, ಅಥವಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವೇನು ನಿಮ್ಗೆ ಬ್ಯಾಂಡ್ಸ್ ಕಾಣಾಗತ್ತಾವಲ್ಲ ಹಿಂಗೆ, ಡಾರ್ಕ್ ಬ್ರೈಟ್ ಇವಕ್ಕೆ ಫ್ರಿಂಜಸ್ ಅಂತ ಕರೀತಾರೆ. ಇಲ್ಲಿ
ನೀವು ಬ್ಯಾಂಡ್ ಅಂತಲೂ ಕರಿಬೋದು, ಫ್ರಿಂಜ್ ಅಂತಲೂ ಕರಿಬೋದು. ಸೊ ಲೈಕ್ ಸೆಂಟರ್ನೊಳಗೆ ಯಾವಾಗಲೂ ಒಂದು ಬ್ರೈಟ್ ಫ್ರಿಂಜ್ ಇರ್ತೈತಿ, ಇದಕ್ಕೆ ಬ್ರೈಟ್ ಫ್ರಿಂಜ್ ಅಂತಾರೆ. ಆ ಕಡೆ ಈ ಕಡೆ ಎರಡು ಡಾರ್ಕ್ ಫ್ರಿಂಜ್ ಅದಾವೆ, ಫಾಲೋಡ್ ಬೈ ಮತ್ತು ಬ್ರೈಟ್ ಮತ್ತು ಡಾರ್ಕ್. ಸೊ ನಿಮಗಿದು ಇದರ ಪ್ಯಾಟರ್ನ್ ಒಳಗೆ ನಾನು ಡ್ರಾ ಮಾಡಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಅನ್ನಿಸ್ಬೋದು, ಬಟ್ ಆ್ಯಕ್ಚುಲಿ ಒಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ ಎಲ್ಲ ಫ್ರಿಂಜಸ್ದು ವಿಡ್ತ್ ಸೇಮ್ ಇರ್ತೈತೆ. ಅಂದ್ರೆ ಆಲ್ ಬ್ರೈಟ್ ಫ್ರಿಂಜಸ್ ಆ್ಯಂಡ್ ಆಲ್ ಡಾರ್ಕ್ ಫ್ರಿಂಜಸ್ ವಿಡ್ತ್ ಸೇಮ್ ಇರುತ್ತೆ. ವಿಡ್ತ್ ಆಫ್ ದ ಬ್ರೈಟ್ ಫ್ರಿಂಜ್ ಆ್ಯಂಡ್ ಡಾರ್ಕ್ ಫ್ರಿಂಜ್ ಎಲ್ಲನೂ ಸೇಮ್ ಇರ್ತೈತೆ. ಈ ಫ್ರಿಂಜ್ ಹೆಂಗೆ ಫಾರ್ಮ್ ಆಗ್ತಾವೆ, ಏನಿದು ಮಾಡಿಫಿಕೇಶನ್, 2 or more ವೇವ್ ಸೂಪರ್ ಪೋಸ್ ಆಗೋದಂದ್ರೆ ಏನು, ಇದನ್ನು ಹೇಳ್ತೀನಿ. ಓಕೆ, ಪ್ಯಾಟರ್ನ್ ಹೆಂಗೆ ಬಂತು, ಏನು ಮಾಡ್ಬೇಕಂತ ಅಂತ ಹೇಳ್ತೀನಿ ಅಂತ ಒಂದು ನಿಮಿಷ. ಓಕೆ, ಸೊ ನಾನು ಇಲ್ಲೊಂದು ಈ ಬೋರ್ಡ್ನೊಳಗೆ ಒಂದು ಪೋರ್ಷನ್ ಹಿಂಗೆ ಮಾರ್ಕ್ ಮಾಡೀನಿ, ಹೌದಾ, ಕಾಣಿಸಾಗತ್ತೈತಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಟಾರ್ಚ್ ತೊಗೋತೀನಿ. ಸಪೋಸ್ ದಿಸ್ ಇಸ್ ದ ಟಾರ್ಚ್, ಇದು ಆ್ಯಕ್ಚುಲಿ ಪೆನ್. ಇದನ್ನು ಟಾರ್ಚ್ ತೊಗೊಂಡು ಹಿಂಗೆ ಆನ್ ಮಾಡಿ ಇದ್ರ ಮೇಲೆ ಲೈಟ್ ಬಿಟ್ಟು ನಿಂತಿಕೋರಿ, ಈ ಪೋರ್ಷನ್ ಮೇಲೆ. ಓಕೆ, ಯಾವ ಪೋರ್ಷನ್ ನಾ ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ ಈ ಪೋರ್ಷನ್ ಮೇಲೆ ಲೈಟ್ ಬಿಟ್ಟರೆ ಆ ಲೈಟ್ ಇಲ್ಲಿ ಬಂದು ಬಿದ್ದಾಗ ನಿಮ್ಗೆ ಹಿಂಗೆ ಬ್ರೈಟ್ ಡಾರ್ಕ್ ಬ್ರೈಟ್ ಡಾರ್ಕ್ ಬ್ರೈಟ್ ಡಾರ್ಕ್ ಫ್ರಿಂಜಸ್ ಕಾಣ್ತಾವೆ, ಏನು ಪೂರ್ತಿ ಲೈಟ್ ಕಾಣ್ತೈತಿ. ಟಾರ್ಚ್ ತೊಗೊಂಡು ಲೈಟ್ ಬಿಟ್ಟಾಗ ನೀವು ಯೂಸ್ ಮಾಡಿರ್ತೀರಿ, ಅಟ್ಲೀಸ್ಟ್ ಮೊಬೈಲ್ ಟಾರ್ಚ್ ತೊಗೊಂಡು ನೀವು ಯಾವುದೋ ಒಂದು ಬುಕ್ ಹುಡುಕಾಗತ್ತೀರಿ, ಏನೋ ಮಾಡಾಗತ್ತೀರಿ, ಆ ಲೈಟ್ ಬಿಟ್ಟಾಗ ಹಿಂಗೆ ಪ್ಯಾಚಸ್ ಕಾಣ್ತಾವೆ ನಿಮ್ಗೆ. ಇಲ್ಲ, ಕಂಪ್ಲೀಟ್ ಬ್ರೈಟ್ನೆಸ್ಸೇ ಇರ್ತೈತಿ. ಈಗ ನೀವು ಟಾರ್ಚ್ ತೊಗೊಂಡು ಈ ಪೋರ್ಷನ್ ಮೇಲೆ ಲೈಟ್ ಬಿಟ್ರೆ ಪೂರ್ತಿ ಇದು ಲೈಟೇ ಇರ್ತೈತಿ, ಇಲ್ಲಿ ಬ್ರೈಟ್ ಡಾರ್ಕ್ ಫ್ರಿಂಜಸ್ ಬರೋಂಗಿಲ್ಲ. ಬಟ್ ಇದೇ ಒಂದು ಪ್ಯಾಟರ್ನ್ ಒಳಗೆ ನಾನು ಏನಾರ ಆಟ್ ಅ ಟೈಮ್ 2 ಟಾರ್ಚನ್ನು ಆನ್ ಮಾಡಿಬಿಟ್ರೆ, ಆಮೇಲೆ ಆ 2 ಟಾರ್ಚ್ನಿಂದ ಬರುವಂಥ ಲೈಟ್ ಕೋಹರೆಂಟ್ ಇದ್ರೆ, ಕೋಹರೆಂಟ್ ಅಂದ್ರೆ ಏನು ಅಂತ ಆಮೇಲೆ ಹೇಳ್ತೇನೆ. ಈಗ ಹಂಗೆ ಅಸ್ಯೂಮ್ ಮಾಡ್ಕೊರಿ, ಇದು ಒಂದು ಪೋರ್ಷನ್ ನಾನು ಮಾರ್ಕ್ ಮಾಡೀನಿ, ಒಂದು ಟಾರ್ಚದ್ದು ಒಂದು ಲೈಟ್ ಇದ್ರ ಮೇಲೆ ಬಂದು ಬಿದ್ದರೆ ಕಂಪ್ಲೀಟ್ ಇಲ್ಯುಮಿನೇಷನ್ ಇರುತ್ತೆ, ಎಲ್ಲ ಕಡೆ ಲೈಟ್ ಇರ್ತೈತೆ. ಅದ ನಾನು ಆಟ್ ಅ ಟೈಮ್ 2 ಟಾರ್ಚದಿಂದ 2 ಲೈಟ್ ವೇವ್ಸ್ ಹಿಂಗೆ ಬರೋ ಹಂಗೆ ಲೈಟ್ ಬಿಟ್ರೆ ಇಲ್ಲೇ, ಆ್ಯಂಡ್ ಟುಗೆದರ್ ವಿತ್ ದಾಟ್ ಆ 2 ಲೈಟ್ ಸೋರ್ಸ್ ಇವೇನು ಕಾಣಿಸಾಗತ್ತವಲ್ಲ, 2 ಲೈಟ್ ಸೋರ್ಸ್ ಏನಾರ ಕೋಹರೆಂಟ್ ಇದ್ರೆ, ವಾಟ್ ಡು ಮೀನ್ ಬೈ ದಾಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ಇಲ್ಲೇ ಲೈಟ್ನೊಳಗೆ ಇಲ್ಲೇನು ಲೈಟ್ ಪ್ಯಾಚ್ ಬಿಡ್ತೈತಲ್ಲ, ಅವಾಗ ಕಂಪ್ಲೀಟ್ ಲೈಟ್ ಇರೋಂಗಿಲ್ಲ, ಬ್ರೈಟ್ ಡಾರ್ಕ್ ಫ್ರಿಂಜಸ್ ಇರ್ತಾವೆ. ಜಸ್ಟ್ ನಾನು ಡ್ರಾ ಮಾಡಿ ತೋರಿಸಿದ್ನಲ್ಲಿ ನಿಮಗಿಲ್ಲಿ. ಓಕೆ, ಆ ರೀತಿ ಫ್ರಿಂಜಸ್ ಇರ್ತಾವೆ, ಒಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರ್ತದೆ. ಸೊ ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರ್ಬೇಕಂದ್ರೆ 2 ಲೈಟ್ ವೇವ್ಸ್ ಮಿನಿಮಮ್ ಒಂದಕ್ಕೊಂದು ಇಂಟರ್ಫಿಯರ್ ಆಗ್ಬೇಕು. ಸೊ ಆ ಇಂಟರ್ಫಿಯರ್ ಆಗೋದಂದ್ರೇನು, ಕೋಹರೆಂಟ್ ಅನ್ನೋದ್ರೇನು, ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಒಂದು ಎಕ್ಸಾಂಪಲ್ ತೊಗೊಂಡಿಗೆ ಇಲ್ಲೊಂದು ಸ್ಕ್ರೀನ್ ಹಾಕಿ ನಾನು, ವೈಟ್ ಸ್ಕ್ರೀನ್. ಈಗ ನೀವು ಥಿಯೇಟರಿಗೆ ಹೋದಾಗಿರ್ತದಲ್ಲ ಆ ರೀತಿ, ಅಥವಾ ಪ್ರೊಜೆಕ್ಟರ್ ಯೂಸ್ ಮಾಡಿದಾಗ ಒಂದು ಸ್ಕ್ರೀನ್ ಯೂಸ್ ಮಾಡ್ತೈತಲ್ಲ ಆ ರೀತಿ ಒಂದು ವೈಟ್ ಸ್ಕ್ರೀನ್ ಅಂತಿಕೋರಿ. ಈ ಕಡೆ ನಾವು 2 ಸೋರ್ಸ್ ತೊಗೊಂಡು, ಇವೆರಡು ಸೋರ್ಸ್ ಯಾವ ಅಂದರೆ ನಾಗಲೇ ಹೇಳಿದ್ನಲ್ಲ 2 ಟಾರ್ಚ್ ಯೂಸ್ ಮಾಡೋಣ ನಾವು ಅಂತ ಹೇಳಿದ್ನಲ್ಲ, ಅವು 2 ಟಾರ್ಚ್ ಇಲ್ಲಿ ನಾವು ಹಚ್ಚಿಟ್ಟಿವಿ ಅಂತ ತಿಕ್ಕೋರಿ. ಸೊ 2 ಸೋರ್ಸ್ನಿಂದ ಲೈಟ್ ಬರಾಕತ್ತೈತಿ ಈಗ. ಸೊ ಅಬ್ವಿಯಸ್ಲಿ ನಾವು ಇಲ್ಲೇ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ ಲೈಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ವೇವ್ಸ್. ಸೊ ಇದ್ರದ್ದು ವೇವ್ ಫ್ರಂಟ್ಸ್ ಬರ್ತಾವೆ, ನೀವು ಇಲ್ಲಿ ನೋಡಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಆದಮೇಲೆ ಇಲ್ಲೇ ಇಂಟರ್ಫರೆನ್ಸ್ ಚಾಲು ಆಗ್ತೈತಿ, ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾವೆ. ಓಕೆ, ಸೊ ಹಿಂಗೆ ಓವರ್ಲ್ಯಾಪ್ ಆಗೋದ್ರಿಂದ ನೀವು ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿರಿ. ನಾನು ನೀವು ಹೇಳಿನಿ ಕಂಟಿನ್ಯೂಸ್ ಲೈನ್ ಅಂದರೆ ಕ್ರಸ್ಟ್, ಡಾಟೆಡ್ ಲೈನ್ ಅಂದರೆ ಟ್ರಫ್ ಅಂತ ಹೇಳಿ. ಸೊ ಇಲ್ಲೊಂದು ಕ್ರಸ್ಟ್ ಬಂತು ನೋಡ್ರಿ, ಈ ಕ್ರಸ್ಟ್ ಮತ್ತು ಈ ಕ್ರಸ್ಟ್. ಸೊ ಇದು ಸೋರ್ಸ್ ಎ, ಇದು ಸೋರ್ಸ್ ಬಿ ಅಂತ ಅನ್ಕೊಂಡ್ರೆ ದಿಸ್ ಈಸ್ ದ ಕ್ರಸ್ಟ್ ಆಫ್ ಸೋರ್ಸ್ ಎ ಆ್ಯಂಡ್ ದಿಸ್ ಈಸ್ ದ ಕ್ರಸ್ಟ್ ಆಫ್ ಸೋರ್ಸ್ ಬಿ. ಸೊ ಇವು 2 ಕ್ರಸ್ಟ್ ಇಲ್ಲಿ ಮೀಟ್ ಆಗತ್ತಾವ. ಸೊ ಹಿಂಗೆ ಮೀಟ್ ಆದವು ಅಂದ್ರೆ, ಓವರ್ಲ್ಯಾಪ್ ಆದವು ಅಂದ್ರೆ ಇಂಟರ್ಫಿಯರ್ ಆದವು ಅಂತ ಹೇಳ್ತೀವಿ ನಾವು. ಆ್ಯಕ್ಚುಲಿ ಬರೀ ಇವೆರಡು ಕ್ರಸ್ಟ್ ಇಂಟರ್ಫಿಯರ್ ಆಗತ್ತಿಲ್ಲ, ಆಲ್ ಕ್ರಸ್ಟ್ ಆಲ್ ಟಫ್ಸ್ ಆರ್ ಇಂಟರ್ಫಿಯರಿಂಗ್ ವಿತ್ ಈಚ್ ಅದರ್. ಸೊ ನಾನು ಇನ್ನೊಂದು ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡ್ತೀನಿ, ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ. ಸೊ ದಿಸ್ ಇಸ್ ದ ಪಾಯಿಂಟ್ ವೇರ್ ದ ಟ್ರಫ್ ಆಫ್ ಎ, this trough of A is meeting with the crust of B. ಓಕೆ, ಈ ರೀತಿ ಇರ್ತಾವೆ. ಅಂದ್ರೆ ನಿಮ್ಗೆ ಕ್ರಸ್ಟ್ ಮೀಟ್ ಆಗ್ತಾವೆ, ಟ್ರಫ್ ಮೀಟ್ ಆಗ್ತಾವೆ, ಟ್ರಫ್ ಮೀಟ್ ಆಗ್ತಾವೆ. ಸೊ ಹಿಂಗೆ ಆಗೋದ್ರಿಂದ ಈಗ ಲೈಕ್ ನಿಮ್ಗೆ ನೆನಪಿದ್ರೆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ ಹೇಳಿ ಇತ್ತು ಫಸ್ಟ್ ಇಯರ್ನೊಳಗೆ. ಈಗ ಸಪೋಸ್ ನಾನು ಏನು ಮಾಡ್ತೀನಿ, ಇಲ್ಲಿ 2 ಕ್ರಸ್ಟ್ ಮೀಟ್ ಆಗ್ಯಾವಲ್ಲ ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಒಂದು ಕ್ರಸ್ಟ್ ಇದು ಎ, ಇನ್ನೊಂದು ಕ್ರಸ್ಟ್ ಬಿ, ಇವೆರಡು ಜಾಯಿನ್ ಆಗಿದೆ. 2 ಕ್ರಸ್ಟ್ ಇಂಟರ್ಫಿಯರ್ ಆಗಿಬಿಟ್ರೆ ಕ್ರಸ್ಟ್ ಸೇರಿ ಈಗ ಲೈಕ್ ನೋಡ್ರಿ, ಕ್ರಸ್ಟ್ ಅಂದ್ರೆ ಅಲ್ಲಿ ಲೈಟ್ದ ಇಂಟೆನ್ಸಿಟಿ ಜಾಸ್ತಿ ಇರ್ತೈತಿ. ಓಕೆ, ಸೊ ಇವೆರಡು ಕ್ರಸ್ಟ್ ಎ ಬಿ 2 ಕ್ರಸ್ಟ್ ಮಿಕ್ಸ್ ಆಗಿ ಇದ್ರದ್ದು ಆಂಪ್ಲಿಟ್ಯೂಡ್ ಅಂತ ಇರುತ್ತೆ ನೋಡ್ರಿ. ಸಪೋಸ್ ಇವೆರಡ್ರದ್ದು ಆಂಪ್ಲಿಟ್ಯೂಡ್ ಸೇಮ್ ಐತಂದ್ರೆ 2 ಆಂಪ್ಲಿಟ್ಯೂಡ್ ಸೇರಿ ದೊಡ್ಡದೊಂದು 2A ಆಂಪ್ಲಿಟ್ಯೂಡ್ ಇರುವಂಥ ಒಂದು ರಿಸಲ್ಟೆಂಟ್ ಕ್ರಸ್ಟ್ ಫಾರ್ಮ್ ಆಗ್ತೈತಿ. ಅಟ್ ದ ಪಾಯಿಂಟ್ ವೇರ್ ದ ಕ್ರಸ್ಟ್ ಆಫ್ ದ 2 ವೇವ್ಸ್ ಹಿಂಗೆ ಬಂದು ನೋಡ್ರಿ 2 ವೇವ್ ಬರಾಕತ್ತಾವ. ಸೊ 2 ಬಂದು 2ರದ್ದು ಕ್ರಸ್ಟ್ ಮೀಟ್ ಆತಂದ್ರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ವಿಲ್ ಬಿ ಸ್ಟ್ರಾಂಗರ್, ದೊಡ್ಡದು ಆಂಪ್ಲಿಟ್ಯೂಡ್ ಬರ್ತೈತಿ. ಸೊ ಅವಾಗ ಯಾವ ಪೋರ್ಷನ್ ಒಳಗೆ ಇದು ಹೋಗಿ ಇಲ್ಲಿ ಸ್ಕ್ರೀನ್ ಮೇಲೆ ಬೀಳ್ತೈತಲ್ಲ,
ಸೆಂಟ್ರಲ್ ಪೋರ್ಷನ್ ಅಂತ ನಾವು ಅನ್ಕೊಂಡ್ರೆ ಸೆಂಟ್ರಲ್ ಪೋರ್ಷನ್ ಒಳಗೆ ಆ್ಯಕ್ಚುಲಿ ಇಲ್ಲಿ ಆ ಪ್ಯಾಟರ್ನ್ ಹೆಂಗೆ ಫಾರ್ಮ್ ಆಗಿರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಆಮೇಲೆ ಇನ್ನೊಂದೇನಂದ್ರೆ ಟ್ರಫ್ ಎಲ್ಲಿ ಮೀಟ್ ಆಗ್ತಾವಲ್ರಿ ಅಲ್ಲೂ ಇಂಟೆನ್ಸಿಟಿ ಜಾಸ್ತಿ ಆಗ್ತೈತಿ. ಬಿಕಾಸ್ ಟ್ರಫ್ ಅಂದ್ರೆ ಡಾರ್ಕ್ನೆಸ್ ಅಲ್ಲ, ಕ್ರಸ್ಟ್ ಅಂದ್ರೂ ಬ್ರೈಟ್ನೆಸ್, ಟ್ರಫ್ನೊಳಗೂ ಬ್ರೈಟ್ನೆಸ್ ಇರ್ತೈತಿ, ನೆಗೆಟಿವ್ ಆಂಪ್ಲಿಟ್ಯೂಡ್ ಇರ್ತದೆ ಅಷ್ಟೇ. ಸೊ ಎರಡು ಟ್ರಫ್ ಸೇರಿ ಅಲ್ಲೂ ಆಂಪ್ಲಿಟ್ಯೂಡ್ ಜಾಸ್ತಿನೇ ಆಗ್ತೈತಿ. ಓಕೆ, ಸೊ ಈಗ ಲೈಕ್ ಈ ಸ್ಕ್ರೀನದ ಸೆಂಟ್ರಲ್ ಪೋರ್ಷನ್ ನೀವು ತೊಗೊಂಡ್ರೆ ಅದು ಹೆಂಗೆ ಇಲ್ಲಿ ಅರೇಂಜ್ಮೆಂಟ್ ಆಗಿರ್ತೈತಿ ಆಟೋಮೆಟಿಕಲಿ ಅಂದರೆ ಇವಿಷ್ಟು ಈ ಪೋರ್ಷನ್ ಒಳಗೆ ಬರೋದು ಎಲ್ಲ ಹೆಂಗೆ ಬರ್ತಾವಂದ್ರೆ ಕ್ರಸ್ಟ್ ಮೀಟ್ ಆಗಿದ್ದು ಅಥವಾ ಟ್ರಫ್ ಮೀಟ್ ಆಗಿದ್ದು. ಹೀಗಾಗಿ ಸೆಂಟ್ರಲ್ ಪೋರ್ಷನ್ ಒಳಗೆ ಲೈಟ್ ಜಾಸ್ತಿ ಆಗಿಬಿಡ್ತೈತಿ, ಬೆಳಕು ಜಾಸ್ತಿ ಆಗಿಬಿಡ್ತೈತಿ. ಇದು ಏನು ಸೆಂಟ್ರಲ್ ಪೋರ್ಷನ್ ಎಲ್ಲಿ ಬೆಳಕು ಜಾಸ್ತಿ ಆತಲ್ಲ ಅದಕ್ಕೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂತ ಕರೀತಾರೆ. ನಾನು ಹೇಳಿದ್ರೆ ಆಗಲೇ ಹಿಂಗೆ ಪ್ಯಾಟರ್ನ್ ಬರುತ್ತೆ ಅಂತ ಹೇಳಿ, ಅಲ್ಲೇ ಬ್ರೈಟ್ ಡಾರ್ಕ್ ಎಲ್ಲ ಫ್ರಿಂಜಸ್ ಇರ್ತಾವೆ. ಸೊ ನೆಕ್ಸ್ಟ್ ಈ ಸೆಂಟ್ರಲ್ ಬ್ರೈಟ್ ಫ್ರಿಂಜದ್ದು ಎಕ್ಸಾಕ್ಟ್ಲಿ ಆ ಕಡೆ ಈ ಕಡೆ ಇಲ್ಲಿ ಹೆಂಗೆ ಸಿಚುವೇಶನ್ ಆಗಿಬಿಡ್ತೈತಿ ಅಂದರೆ ಈ ರೀತಿ ಬರ್ತಾವಲ್ಲೇ. ಯಾವುದು ಕ್ರಸ್ಟ್ ಟ್ರಫ್ ಮೀಟ್ ಆಗಿದ್ದು, ಟ್ರಫ್ ಮೀಟ್ ಆಗಿಬಿಟ್ರೆ ಅವು ಎರಡು ನಲ್ಲಿಫೈ ಆಗಿಬಿಡ್ತಾವೆ. ಇಲ್ಲಿ ನಾನು ಡ್ರಾ ಮಾಡ್ತೀನಿ, ಅರ್ಥ ಮಾಡ್ಕೊಂಡು ಟ್ರೈ ಮಾಡಿರಿ. ಇದು ಸ್ಕ್ರೀನ್ ನಮ್ಮದು. ಸೊ ಒಂದು ಕ್ರಸ್ಟು ಒಂದು ಟ್ರಫ್ ಮೀಟ್ ಆಗಿಬಿಟ್ರೆ ರಿಸಲ್ಟಂಟ್ ಆಂಪ್ಲಿಟ್ಯೂಡ್ ಕ್ಯಾನ್ಸಲ್ ಆಗಿಬಿಡ್ತೈತಿ. ಸಪೋಸ್ ಇವೆರಡದ ಆಂಪ್ಲಿಟ್ಯೂಡ್ ಸೇಮ್ ಇತ್ತಂದ್ರೆ ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಅಲ್ಲೇ ಲೈಟ್ ಹೋಗ್ಬಿಡುತ್ತೆ, ಡಾರ್ಕ್ನೆಸ್ ಕ್ರಿಯೇಟ್ ಆಗ್ತೈತಿ. ಓಕೆ, ಸೊ ದಟ್ ಮೀನ್ಸ್ ಇದೇನು ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗಿತ್ತಲ್ಲ ಅದ್ರದ್ದು ಆ ಕಡೆ ಈ ಕಡೆ ಎರಡೂ ಕಡೆ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತಾವೆ. ಈಗ ಆ ರೀತಿ ಇದು ಪ್ಯಾಟರ್ನಲ್ಲಿ ಅರೇಂಜ್ಮೆಂಟ್ ಆಗಿರ್ತೈತಿ. ದೆನ್ ಫಾಲೋಡ್ ಬೈ ಮತ್ತೊಂದು ಆ ಕಡೆಯಿಂದ ಈ ಕಡೆಯೊಂದು ಬ್ರೈಟ್ ಫ್ರಿಂಜ್ ಬರುತ್ತೆ, ಅದಾದಮೇಲೆ ಮತ್ತೆ ಆ ಕಡೆಯಿಂದ ಈ ಕಡೆಯೊಂದು ಡಾರ್ಕ್ ಬರ್ತೈತಿ. ಸೊ ಈ ರೀತಿ ಈ ಒಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂದರೆ ಎಲ್ಲೆಲ್ಲೇ ಕ್ರಸ್ಟ್ ಮೀಟ್ ಹಾಕುವಂತ ಹೋಗ್ತಾವಲ್ಲ ಅಲ್ಲೊಂದು ಬ್ರೈಟ್ ಫ್ರಿಂಜ್, ಟ್ರಫ್ ಮೀಟ್ ಆದಲ್ಲೂ ಬ್ರೈಟ್ ಫ್ರಿಂಜ್, ಕ್ರಸ್ಟು ಟ್ರಫ್ ಮೀಟ್ ಆಗ್ತಾವೆ ನೋಡ್ರಿ, ಟ್ರಫ್ ಎಲ್ಲಿ ಮೀಟ್ ಆಗ್ತಾವಲ್ಲ ಅಲ್ಲೇ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತೈತೆ. ಸೊ ಕ್ರಸ್ಟ್ ಮೀಟ್ ಆಗೋದು ಮತ್ತು ಟ್ರಫ್ ಮೀಟ್ ಆಗೋದು, ದಿಸ್ ಈಸ್ ಕಾಲ್ಡ್ ಆಸ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ನೆಕ್ಸ್ಟ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಕ್ರಸ್ಟು ಟ್ರಫ್ ಮೀಟ್ ಆಗಿ ನಲ್ಲಿಫೈ ಆಗ್ತದೆ ನೋಡ್ರಿ, ಆಂಪ್ಲಿಟ್ಯೂಡ್ 0 ಆಗಿಬಿಡ್ತೈತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ದೇರ್ ಆರ್ 2 kinds ಆಫ್ ಇಂಟರ್ಫರೆನ್ಸ್, ಕನ್ಸ್ಟ್ರಕ್ಟಿವ್, ಡಿಸ್ಟ್ರಕ್ಟಿವ್. ಕ್ರಸ್ಟ್ ಮೀಟ್ ಆಗಿ ಆಂಪ್ಲಿಟ್ಯೂಡ್ ಜಾಸ್ತಿ ಆದರೆ, ಟ್ರಫ್ ಮೀಟ್ ಆಗಿ ಆಂಪ್ಲಿಟ್ಯೂಡ್ ಜಾಸ್ತಿ ಆದರೆ ಎರಡೂ ಕೇಸ್ನೊಳಗೂ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರೀತಾರೆ. ಕ್ರಸ್ಟು ಟ್ರಫ್ ಮೀಟ್ ಆಗಿ ನಲ್ಲಿಫೈ ಆಯ್ತು, ಆಂಪ್ಲಿಟ್ಯೂಡ್ 0 ಆಯ್ತು ಅಂದ್ರೆ, ಡಾರ್ಕ್ ಫ್ರಿಂಜ್ ಫಾರ್ಮ್ ಆತಂದ್ರೆ ಅದಕ್ಕೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರೀತಾರೆ. ಸೊ ಟಾಕಿಂಗ್ ಅಬೌಟ್ ಕೋಹರೆಂಟ್ ಸೋರ್ಸಸ್ ಅಂದ್ರೆ ಏನು? ಈಗ ಲೈಕ್ ಈ ಸೆಂಟ್ರಲ್ ಪೋರ್ಷನ್ ಒಳಗೆ ಏನು ಫಾರ್ಮ್ ಆಗ್ತದೆ ಅಂತ ಹೇಳಿದ್ದು ನಾನು ನಿಮಗೆ, ಬ್ರೈಟ್ ಫ್ರಿಂಜ್. ಯಾವಾಗಲೂ ಸೆಂಟ್ರಲ್ನೊಳಗೆ ಈ ಸ್ಕ್ರೀನದ ಸೆಂಟರ್ನೊಳಗೆ ಬ್ರೈಟ್ ಫ್ರಿಂಜ ಫಾರ್ಮ್ ಆಗ್ತೈತಿ. ಯಾವಾಗಲೂ ಬ್ರೈಟ್ ಫ್ರಿಂಜ ಫಾರ್ಮ್ ಆಗಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಬ್ರೈಟ್ ಇದ್ದಲ್ಲಿ ಡಾರ್ಕ್ ಇದ್ದಲ್ಲಿ ಬ್ರೈಟ್ ಆದ್ರೆ ಅದಕ್ಕೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅನ್ನಂಗಿಲ್ಲ, ಫಿಕ್ಸ್ ಇರಬೇಕು. ಯಾವ ಜಾಗದೊಳಗೆ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗೈತಿ ನೀವು 1 hour ಬಿಟ್ಟು ನೋಡಿದ್ರು, ಇವು ಟಾರ್ಚ್ ಆನ್ ಇದ್ವು ಅಂದ್ರೆ ಆ ಜಾಗದೊಳಗೆ ಬ್ರೈಟ್ ಫ್ರಿಂಜ ಇರ್ಬೇಕು, ಡಾರ್ಕ್ ಇದ್ದಲ್ಲಿ ಡಾರ್ಕ ಇರ್ಬೇಕು. ಈ ರೀತಿ ಕಂಟಿನ್ಯೂಸ್ಲಿ ಅದು ಹಂಗೆ ಇದ್ರೆ ಅದಕ್ಕೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತ ಕರೀತಾರೆ. ಅದರ್ವೈಸ್ ಇಟ್ಸ್ ನಾಟ್ ಕಾಲ್ಡ್ ಆಸ್ ಇಂಟರ್ಫರೆನ್ಸ್ ಪ್ಯಾಟರ್ನ್. ಫಿಕ್ಸ್ ಆ ಪ್ಲೇಸ್ನೊಳಗೆ ಅದು ಪರ್ಟಿಕ್ಯುಲರ್ ಫ್ರಿಂಜ್ ಬರ್ಬೇಕಲ್ಲಿ. ಸೊ ಕೋಹರೆಂಟ್ ಸೋರ್ಸಸ್ ಮೀನಿಂಗ್ ಏನಂದ್ರೆ, ಈಗ ಈ ಪಾಯಿಂಟ್ನೊಳಗೆ ಯಾವಾಗಲೂ ಬ್ರೈಟ್ ಫ್ರಿಂಜ ಫಾರ್ಮ್ ಆಗ್ಬೇಕಂದ್ರೆ ಈ ಎರಡು ವೇವ್ಸ್ ಬರ್ಬೇಕಾರೆ ಹೆಂಗೆ ಬರ್ಬೇಕು ಗೊತ್ತಂದ್ರಿ, ಇಲ್ಲಿ ಬರ್ಬೇಕಾರೆ ಇಲ್ಲಿ ಬಂದು ಮೀಟ್ ಆಗೋಬೇಕಾರೆ ಕ್ರಸ್ಟ್ ಬರ್ಬೇಕು. ಅವು ಬಂದ್ರೆ ಅಂದರೆ ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿ ನೋಡ್ರಿ, ಲೆಟ್ ಅಸ್ ಸೇ ದಿಸ್ ಇಸ್ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಒಳಗೆ ಸ್ವಲ್ಪ ಯಾವಾಗಾರ ಅವು ವೇವ್ಸ್ ಬರಲಿ, ಹೆಂಗೆ ಬರ್ಬೇಕಂದ್ರೆ ಆ ಪಾಯಿಂಟಿಗೆ ಆ ವೇವ್ ಬಂದಾಗ ಎರಡರದ್ದು ಕ್ರಸ್ಟ ಕೂಡ್ಬೇಕು. ಅಂದ್ರೆ ದ 2 waves ಶುಡ್ ಇಂಟರ್ಫಿಯರ್ ಹಿಯರ್ ಇನ್ ಫೇಸ್, ಎರಡರದ್ದು ಸೇಮ್ ಫೇಸ್ನೊಳಗೆ ಯಾವಾಗಲೂ ಪಾಯಿಂಟ್ ಪಿ ಒಳಗೆ ಅವು ಇನ್ ಫೇಸ ಬರ್ಬೇಕು. ಇನ್ ಫೇಸ್ ಬರೋದಂದ್ರೇನು, ಒಂದನೇ ವೇವ್ದು ಕ್ರಸ್ಟ್ ಬಂದ್ರೆ ಎರಡನೇ ವೇವ್ದು ಕ್ರಸ್ಟ್ ಬರ್ಬೇಕಲ್ಲ. ಇನ್ನೊಂದು ಯಾವುದೋ ಪಾಯಿಂಟ್ ತಗೋರಿ, ಫಾರ್ ಎಕ್ಸಾಂಪಲ್ ಪಾಯಿಂಟ್ ಕ್ಯೂ ಒಳಗೆ ಒಂದು ವೇವ್ದು ಕ್ರಸ್ಟ್ ಒಂದು ವೇವ್ದು ಟ್ರಫ್ ಬಂದೈತಂದ್ರೆ ಅಟ್ ಆಲ್ ಟೈಮ್ಸ್ ಅಲ್ಲಿ ಕ್ರಸ್ಟ್ ಟ್ರಫ ಬರ್ಬೇಕು ಆ ಪಾಯಿಂಟ್ನೊಳಗೆ. ಹಂಗೆ ಬಂದ್ರೆ ನಾವು ಅದಕ್ಕೆ ಇನ್ ಫೇಸ್ ಅಂತ ಕರಿತೀವಿ. ಈ ಪ್ಯಾಟರ್ನ್ ಕಂಟಿನ್ಯೂ ಆಗ್ಬೇಕು. ಯಾವ ಪಾಯಿಂಟ್ನೊಳಗೆ ಅವು ಹೆಂಗೆ ಮೀಟ್ ಆಗತ್ತಾವು ಹಂಗೆ ಮೀಟ್ ಆಗ್ಬೇಕು. ಅವು ಹಂಗೆ ಮೀಟ್ ಆಗ್ಬೇಕಂದ್ರೆ ಒಂದು ಯಾವುದೋ ಪರ್ಟಿಕ್ಯುಲರ್ ಪಾಯಿಂಟ್ನೊಳಗೆ 2 ವೇವ್ ಬಂದಾಗ ಆ 2 ವೇವ್ ನಡು ಫೇಸ್ ಡಿಫರೆನ್ಸ್ ಇರಬಾರ್ದು, ಒಂದ್ರದ್ದು ಕ್ರಸ್ಟ್ ಒಂದ್ರದ್ದು ಟ್ರಫ್. ಸೊ ಯಾವ 2 ಸೋರ್ಸ್ನಿಂದ ಲೈಟ್ ಬಂದು ಒಂದು ಪಾಯಿಂಟ್ನೊಳಗೆ ಕೂಡಿದಾಗ ಅಲ್ಲಿ ಫೇಸ್ ಡಿಫ್ರೆನ್ಸ್ ಇರಂಗಿಲ್ಲ, ಅಥವಾ ಅಕಸ್ಮಾತ್ ಫೇಸ್ ಡಿಫ್ರೆನ್ಸ್ ಇದ್ರೂ ಅದು ಕಾನ್ಸ್ಟೆಂಟ್ ಮೇಂಟೈನ್ ಆಗ್ಬೇಕು. ಹಂಗಿದ್ರೆ ಆ 2 ಸೋರ್ಸಿಗೆ ಕೋಹರೆಂಟ್ ಅಂತ ಸೋರ್ಸಸ್ ಅಂತ ಕರೀತಾರೆ. ಇನ್ನೊಂದು ಹೇಳ್ತೀನಿ ನೋಡ್ರಿ, 2 sources A and B are called as coherent sources only when
at a point, the two waves, when they come at that particular point, the phase difference between the two waves must be zero, or if there is phase difference, it should be constant. ಓಕೆ, ಇನ್ನೊಮ್ಮೆ ಹೇಳಾಗತ್ತೀನಿ. ಎರಡು ಸೋರ್ಸಿಗೆ ಕೋಹರೆಂಟ್ ಅಂತ ಯಾವಾಗ ಕರೀತಾರಂದ್ರೆ ಅವು ಎರಡೂ ಸೇರಿ ಒಂದು ಪಾಯಿಂಟ್ನೊಳಗೆ ಮೀಟ್ ಆದಾಗ ಆ ಪಾಯಿಂಟ್ನೊಳಗೆ ಫೇಸ್ ಡಿಫ್ರೆನ್ಸ್ ಅವು ಎರಡದು ಝೀರೋ ಇರ್ಬೇಕು. ಇದ್ರೆ ಅಕಸ್ಮಾತ್ ಫೇಸ್ ಡಿಫ್ರೆನ್ಸ್ ಇದ್ರೆ ಅದು ಕಾನ್ಸ್ಟೆಂಟ್ ಉಳಿಬೇಕು. ಲೈಕ್ ಕ್ರಸ್ಟ್ ಮೀಟ್ ಆತಂದ್ರೆ ಫೇಸ್ ಡಿಫ್ರೆನ್ಸ್ ಇಲ್ಲೇ ಇಲ್ಲ. ಟ್ರಫ್ ಮೀಟ್ ಆತಂದ್ರೆ ಫೇಸ್ ಡಿಫ್ರೆನ್ಸ್ ಇಲ್ಲೇ ಇಲ್ಲ. ಕ್ರಸ್ಟ್ ಟು ಟ್ರಫ್ ಮೀಟ್ ಆತಂದ್ರೆ ಫೇಸ್ ಡಿಫ್ರೆನ್ಸ್ ಐತಿ, ಅದರದ್ದು ಕಾನ್ಸ್ಟೆಂಟ್ ಇರ್ಬೇಕು. ಅಂದ್ರೆ ಯಾವಾಗಲೂ ಒಂದು ಪೋರ್ಷನ್ ಒಳಗೆ ಡಾರ್ಕ್ ಫ್ರಿಂಜ ಫಾರ್ಮ್ ಆಗ್ಬೇಕು. ಸೊ ಎರಡು ಸೋರ್ಸ್ ಕೋಹರೆಂಟ್ ಅಂತ ಯಾವಾಗ ಕರೀತಾರೆ, ಅವುಗಳ ವೇವ್ಸ್ ಬಂದು ಒಂದು ಜಗದಾಗ ಮೀಟ್ ಆದಾಗ ಆ ಜಗದೊಳಗೆ ಆ ಎರಡೂ ವೇವ್ಗಳ ಮಧ್ಯೆ ಫೇಸ್ ಡಿಫ್ರೆನ್ಸ್ ಇರಬಾರ್ದು. ಅಕಸ್ಮಾತ್ ಇದ್ರೆ ಅದು ಕಾನ್ಸ್ಟೆಂಟ್ ಹಂಗೆ ಉಳಿಬೇಕು. ಸೊ ಅವಾಗ ಆ ಎರಡು ಸೋರ್ಸಿಗೆ ಕೋಹರೆಂಟ್ ಅಂತಾರೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಐತೆ. ಏನು ಪ್ರಾಬ್ಲಮ್ ಅಂತ ಹೇಳ್ತೇನೆ. ಸೊ ನಾನು ಹೇಳಿದೆ ಇವು ಪೆನ್ನನ್ನು ನಾವು ಸೋರ್ಸ್ ಅಂತ ಹೇಳಿ ತೊಗೊಳ್ಳೋಣ ಅಂತೇಳಿ, ಟಾರ್ಚ್ ಅಂತ ಹೇಳಿ ತೊಗೊಳ್ಳೋಣ ಅಂತೇಳಿ. ಸೊ ಇಲ್ಲಿ ನಾ ರೈಟ್ ನಾವು ಇಲ್ಲಿ ಎರಡು ಟಾರ್ಚ್ ಇಟ್ಟಿನೇನು, ಒಂದು ಟಾರ್ಚ್ ಇಟ್ಟಿನ್ರಿ, ಈಗ ಎರಡು ಹೌದ್ರಿ. ಈಗ ಒಂದು ಪಾಯಿಂಟ್ ಏನು ಹೇಳ್ತಾರಂದ್ರೆ, ಲಕ್ಷ ಕೊಟ್ಟು ಕೇಳ್ರಿ, ಟೂ ಸಪರೇಟ್ ಸೋರ್ಸಸ್ ಕ್ಯಾನ್ ನೆವರ್ ಬಿ ಕೋಹರೆಂಟ್ ಅಂತ ಹೇಳ್ತಾರೆ. ಎರಡು ಸಪರೇಟ್ ನೀವು ತೊಗೊಂಡ್ರೆ, ಎರಡು ಬೇರೆ ಬೇರೆ ಟಾರ್ಚನ್ನು ತೊಗೊಂಡ್ರೆ ಇದರಿಂದ ಇವುಗಳಿಂದ ಬರುವಂತಹ ಲೈಟು ಕೋಹರೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಎದಕ್ಕಂದ್ರೆ ಎರಡು ನೋಡು ಸ್ಲೈಟ್ ವೇವ್ ಲೆಂತ್ನೊಳಗರ ಡಿಫ್ರೆನ್ಸು, ಫ್ರೀಕ್ವೆನ್ಸಿ ಒಳಗರ ಡಿಫ್ರೆನ್ಸು, ಏನೋ ಒಂದು ಡಿಫ್ರೆನ್ಸಸ್ ಆಗಿ ಅವು ಕೋಹರೆಂಟ್ ಆಗಂಗಿಲ್ಲ. ಅದಕ್ಕೆ ಏನು ಮಾಡಿಬಿಡ್ತಾರೆ, ಅಲ್ಲಿ ಮತ್ತು ಇಂಟರ್ಫರೆನ್ಸ್ ಆಗಕ್ಕೆ ಎರಡು ವೇವ್ ಬೇಕಲ್ಲ, ಹೌದಿಲ್ರಿ. ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರ್ಬೇಕಂದ್ರೆ ಎರಡು ವೇವ್ ಬರಬೇಕು. ಆ ಎರಡು ವೇವ್ ಮತ್ತು ಕೋಹರೆಂಟ್ ಇರಬೇಕು. ಆದ್ರೆ ನಾವು ಹೇಳಾಕತ್ತೀವಿ ಎರಡು ಸಪ್ರೇಟ್ ಸೋರ್ಸ್ ತೊಗೊಂಡ್ರೆ ಕೋಹರೆಂಟ್ ಇರಂಗಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಗೊತ್ತೇನು, ಒಂದು ಟಾರ್ಚ್ ತೊಗೊತಾರೆ, ಒಂದು ಟಾರ್ಚ್ನಿಂದ ಬರುವಂಥ ಲೈಟನ್ನು ಸ್ಪ್ಲಿಟ್ ಮಾಡ್ತಾರೆ. ಸ್ಪ್ಲಿಟ್ ಹೆಂಗೆ ಇಲ್ಲಿ ನೋಡ್ರಿ. ಇದಕ್ಕೆ ನಾ ಈಗೇನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊಂಟಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಏನು ಮಾಡಿಬಿಡ್ತಾರೆ, ಎರಡು ಸಪ್ರೇಟ್ ಸೋರ್ಸ್ ತೊಗೊಂಡ್ರೆ ಅವು ಕೋಹರೆಂಟ್ ಇರಂಗಿಲ್ಲ. ಅಂದ್ರೆ ಕಂಟಿನ್ಯೂಸ್ ಫೇಸ್ ಡಿಫರೆನ್ಸ್ ಝೀರೋ ಇರೋದು, ಅಥವಾ ಫೇಸ್ ಡಿಫರೆನ್ಸ್ ಇದ್ದರೆ ಅದು ಕಾನ್ಸ್ಟೆಂಟ್ ಇರೋದು. ಹಿಂಗೆ ಚಾನ್ಸ್ ಇಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಒಂದು ಸೋರ್ಸ್ ತೊಗೊತಾರೆ. ಸೋರ್ಸ್ ತೊಗೊಂಡು ಇದರಿಂದ ವೇವ್ ಫ್ರಂಟ್ಸ್ ಬರ್ತಿರ್ತಾವಲ್ಲ, ಲೈಟ್ ವೇವ್ಸ್ ಬರ್ತಿರ್ತಾವಲ್ಲ, ಇದ್ರ ಮುಂದೆ ಇನ್ನೊಂದು ಸ್ಕ್ರೀನ್ ಹಾಕ್ತಾರೆ. ಓಕೆ, ಇದು ಬೇರೆ ಟೈಪ್ ಸ್ಕ್ರೀನ್ ಹಾಕಿ ಅದರೊಳಗೆ ಎರಡು ಹೋಲ್ ಮಾಡ್ತಾರೆ. ಹಿಂಗೆ ಹೋಲ್ ಅನ್ನೋಕ್ಕಿಂತ ಅವಕ್ಕೆ ಸ್ಲಿಟ್ಸ್ ಅಂತ ಕರೀತಾರೆ, ಸ್ಲಿಟ್. ಓಕೆ, ಸೊ ಈಗೇನಾಗ್ತೈತಿ, ನಮ್ದು ಸೋರ್ಸ್ ಇರೋದು ಸಿಂಗಲ್ ಸೋರ್ಸ್, ಒಂದೇ, ಡಬಲ್ ಇಲ್ಲ, ಎರಡು ಟಾರ್ಚ್ ಇಲ್ಲ, ಒಂದು ಟಾರ್ಚ್. ಬಟ್ ಅದ್ರ ಮುಂದೆ ಒಂದು ಕಾರ್ಡ್ ಶೀಟ್ ಅಥವಾ ಸ್ಕ್ರೀನ್ ಹಾಕಿ ಅದರಾಗ ಎರಡು ಸ್ಲಿಟ್ ಮಾಡಿಬಿಟ್ರೆ ದ ಸೇಮ್ ಅಥವಾ ಸಿಂಗಲ್ ಲೈಟ್ ವೇವ್ ಗೆಟ್ಸ್ ಸ್ಪ್ಲಿಟ್ ಇಂಟು ಟೂ. ಈಗೇನಾಗ್ತೈತಿ, ಇವೆರಡು ಇಂಟರ್ಫಿಯರ್ ಆಗ್ತಾವೆ. ಸೊ ಈಗೇನಂದ್ರೆ, ಯಾವಾಗ ಸಿಂಗಲ್ ಸೋರ್ಸ್ನಿಂದ ನಾವು ಅದನ್ನ ಸ್ಪ್ಲಿಟ್ ಮಾಡಿ ಎರಡು ಮಾಡಿಬಿಡ್ತೀವಲ್ಲ, ಇವು ಎರಡು ಕೋಹರೆಂಟ್ 100% ಗ್ಯಾರಂಟಿ ಇರ್ತಾವೆ. ದಟ್ ಮೀನ್ಸ್ ಈ ಸ್ಕ್ರೀನ್ನೊಳಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆ್ಯನ್ ಇಂಟರ್ಫರೆನ್ಸ್ ಪ್ಯಾಟರ್ನ್. ಈ ರೀತಿ ಅಂದಂಗೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೇಕು. ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂದ ತಕ್ಷಣ, ಸರ್ ನಾವು ಇಂಟರ್ಫರೆನ್ಸ್ ಪ್ಯಾಟರ್ನ್ ಕಲಿಯಾಕತ್ತೀವಿ ಕರೆಕ್ಟ್, ಇದು ರಿಯಲ್ ಲೈಫ್ನೊಳಗೆ ಏನು ನ್ಯೂಸ್ ರೀ, ನಮ್ಗೆ ಎಲ್ಲ ಐತಿ ಅಂದ್ರೆ, ಒಂದು ವೆರಿ ಸಿಂಪಲ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೋದು. ಅಟ್ಲೀಸ್ಟ್ ನೀವು ರೇನಿ ಸೀಸನ್ನೊಳಗೆ ನೋಡಿರ್ತೀರಿ. ರೇನಿ ಸೀಸನ್ನೊಳಗೆ ರೋಡ್ನೊಳಗೆ ನೀರು ಹರ್ಕೊಂತ ಹೋಗ್ಬೇಕಾರೆ ಆ ರೋಡ್ನೊಳಗೆ ಏನರ ಆಯಿಲ್ ಏನರ ಬಿದ್ದಿತ್ತಂದ್ರೆ, ಆಯಿಲ್ ಸ್ಪಿಲ್ ಆಗಿತ್ತಂದ್ರೆ ಅಲ್ಲೇ ಕಲರ್ ಪ್ಯಾಟರ್ನ್ಸ್ ಕಾಣ್ತಿರ್ತಾವೆ ನಿಮಗೆ. ಹೌದು, ಅಬ್ಸರ್ವ್ ಮಾಡಿರಿದ್ರೆ ರೋಡ್ನೊಳಗೆ ಆಯಿಲ್ ಸ್ಪಿಲ್ ಆಗಿತ್ತಂದ್ರೆ ಅದ್ರ ಮೇಲೆ ನೀರು ಹಿಂಗೆ ಫ್ಲೋ ಆಗಿ ಹೋಗ್ಬೇಕಾರೆ ಇದನ್ನೆಲ್ಲ ಕಲರ್ ತೋರ್ಸಕ್ಕೆ ಬರೋಂಗಿಲ್ಲ ಆಬ್ವಿಯಸ್ಲಿ. ಸೊ ಕಲರ್ ಪ್ಯಾಟರ್ನ್ಸ್ ಕಾಣ್ತಾವೆ. ದಟ್ ಈಸ್ ಬಿಕಾಸ್ ಆಫ್ ಇಂಟರ್ಫರೆನ್ಸ್. ಆ ಲೈಟ್ ಅದು ದೊಡ್ಡ ಕತೆ ಐತಿ, ಅದು ಹೆಂಗೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡೋಕೆ ನಿಮ್ಮ ಸಿಲೆಬಸ್ನೊಳಗೆ ಅಷ್ಟು ಡೀಟೇಲಾಗಿ ಕೊಟ್ಟಿಲ್ಲ ಅವರು. ಅಥವಾ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ, ಸೋಪ್ ಬಬಲ್, ನೀವು ಜಾತ್ರೆ ಆಗಿರ್ತಾವಲ್ರಿ ಸೋಪ್ ಬಬಲ್, ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾವು ಅಬ್ಸರ್ವ್ ಮಾಡಿ ಒಂದು ಸೋಪ್ ಬಬಲ್ ಮಾಡಿಬಿಡ್ರಿ, ಸ್ವಲ್ಪ ದೊಡ್ಡ ಸೈಜ್ ಇದ್ರೆ ಚಲೋ. ಡೇ ಟೈಮ್ನೊಳಗೆ ಹೊರಗೆ, ಮನೆಯಿಂದ ಹೊರಗೆ ಡೇ ಟೈಮ್ನೊಳಗೆ ನೀವು ಬಬಲ್ ಬಿಟ್ಟು ಆ ಬಬಲ್ ಇದ್ದು ಈ ಸೋಪ್ ಲೇಯರ್, ಥಿನ್ ಲೇಯರನ್ನು ಕೇರ್ಫುಲಿ ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಅಲ್ಲೂ ನಿಮಗೆ ಕಲರ್ ಪ್ಯಾಟರ್ನ್ ಕಾಣ್ತಾವೆ. ಸೊ ದೇ ಆರ್ ಇಂಟರ್ಫರೆನ್ಸ್ ಪ್ಯಾಟರ್ನ್. ಸೊ ನಾವು ಈ ಸದ್ಯಕ್ಕೆ ಕಲಿಯಾಗತ್ತಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂಟರ್ಫರೆನ್ಸ್ ಪ್ಯಾಟರ್ನ್, ಇದು ಕಲರ್ಡ್. ಓಕೆ, ಸೊ ನಾ ಹೇಳಿದೆ ನಿಮ್ಗೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಐತಿ, ಇಂಟರ್ಫರೆನ್ಸ್ ಪ್ಯಾಟರ್ನ್ ನೇಚರ್ನೊಳಗೆ ಇರುತ್ತೆ. ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಸೊ ನಾನು ನಿಮ್ಗೆ ಏನು ಹೇಳಿದೆ,
ಕೋಹರೆಂಟ್ ಸೋರ್ಸಸ್ ಎರಡು ಸಪ್ರೇಟ್ ಟಾರ್ಚ್ ತೊಗೊಂಡ್ರೆ ಕೋಹರೆಂಟ್ ಆಗಂಗಿಲ್ಲ ಅಂತ ಹೇಳಿ ಒಂದು ಟಾರ್ಚ್ ತೊಗೊಂಡು ಅದ್ರ ಲೈಟನ್ನು ಸ್ಪ್ಲಿಟ್ ಮಾಡ್ತಾರೆ. ಹಿಂಗೆ ಎರಡು ಸರ್ತಿ ಈ ಡಬಲ್ ಸ್ಪ್ಲಿಟ್ ಮಾಡಿ ಬಿಡೋದಕ್ಕೆ ಯಂಗ್ ಅನ್ನುವಂಥ ಒಬ್ಬ ಸೈಂಟಿಸ್ಟ್ ಅವ ಹೇಳಿದ್ದು ಎಕ್ಸ್ಪೆರಿಮೆಂಟ್, ಅದಕ್ಕೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಸೊ ಹಿಂಗೆ ಡಬಲ್ ಸ್ಲಿಟ್ ಮಾಡಿ ನಾವು ಬಿಟ್ಟಾಗ ಆಬ್ವಿಯಸ್ಲಿ ಇಲ್ಲೇ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಎಲ್ಲ ಆಗಿ ಒಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಫಾರ್ಮ್ ಆಗ್ತೈತಿ. ಸೆಂಟ್ರನೊಳಗೆ ಯಾವಾಗಲೂ ಬ್ರೈಟ್ ಫ್ರಿಂಜ್, ಆ ಕಡೆ ಡಾರ್ಕ್ ಫ್ರಿಂಜ್, ಮತ್ತು ಬ್ರೈಟ್ ಫಾಲೋಡ್ ಬೈ ಬ್ರೈಟ್ ಆ್ಯಂಡ್ ಡಾರ್ಕ್ ಆಲ್ಟರ್ನೇಟ್ ಬ್ರೈಟ್ ಆ್ಯಂಡ್ ಡಾರ್ಕ್ ಫ್ರಿಂಜಸ್ ಆಫ್ ಈಕ್ವಲ್ ವಿಡ್ತ್ ಆ್ಯಂಡ್ ಈಕ್ವಲ್ ಇಂಟೆನ್ಸಿಟಿ ಇರ್ತಾವೆ. ಇಟ್ಸ್ ನಾಟ್ ಲೈಕ್ ಸೆಂಟ್ರನೊಳಗಿರೋಂಥ ಬ್ರೈಟ್ ಫ್ರಿಂಜ್ ಜಾಸ್ತಿ ಇಂಟೆನ್ಸಿಟಿ ಇರ್ತೈತಿ, ಅದಾದಮೇಲೆ ಈ ಕಡೆ ಒಂದು ಡಾರ್ಕ್ ಬಂತು, ನೆಕ್ಸ್ಟ್ ಬ್ರೈಟ್ ಏನು ಬರುತ್ತಲ್ಲ ಇದು ಕಡಿಮೆ ಇಂಟೆನ್ಸಿಟಿ ಇರುತ್ತೆ ಅಂತ ಇರೋಂಗಿಲ್ಲ. ಸೊ ಆಲ್ ದ ಬ್ರೈಟ್ ಫ್ರಿಂಜಸ್ ಆರ್ ಆಫ್ ಈಕ್ವಲ್ ವಿಡ್ತ್ ಆ್ಯಂಡ್ ಈಕ್ವಲ್ ಬ್ರೈಟ್ನೆಸ್, ಈಕ್ವಲ್ ಇಂಟೆನ್ಸಿಟಿ. ಆಲ್ ಡಾರ್ಕ್ ಫ್ರಿಂಜಸ್ ಆರ್ ಆಲ್ಸೋ ಆಫ್ ಈಕ್ವಲ್ ವಿಡ್ತ್ ಆ್ಯಂಡ್ ಈಕ್ವಲ್ ಡಾರ್ಕ್ನೆಸ್. ಸೊ ಇಷ್ಟು ಮತ್ತು ನೆಕ್ಸ್ಟ್ ಹೋಣಿಗೆ. ಸೊ ನಮ್ಮ ಡೆಫಿನೇಷನ್ ಕಡೆ ನಾವು ವಾಪಸ್ ಬಂದ್ರೆ ಇಂಟರ್ಫರೆನ್ಸ್ ಆಫ್ ಲೈಟ್ ಅದು ಮಾಡಿಫಿಕೇಶನ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಲೈಟ್ ಎನರ್ಜಿ ಅಂತ ಯಾಕಂದ್ರೆ ಗೊತ್ತ ನೋಡ್ರಿ, ನಾಳೆ ಹೇಳಿದ್ನಲ್ಲ ಸಿಂಗಲ್ ಟಾರ್ಚ್ ನೀವು ಲೈಟ್ ಬಿಟ್ಟಾಗ ಕಂಪ್ಲೀಟ್ ಎಲ್ಲ ಕಡೆ ಲೈಟ್ ಇರ್ತೈತೆ. ಎರಡು ಕೋಹರೆಂಟ್ ಟಾರ್ಚ್ದು ಲೈಟ್ ಬಿಟ್ಬಿಟ್ರೆ ನೀವು ಅಲ್ಲೇ ಮಾಡಿಫಿಕೇಶನ್ ಆಗಿಬಿಡ್ತೈತಿ. ಒಂದು ಕಡೆ ಲೈಟ್ ಬಂದ್ಬಿಡ್ತೈತಿ, ಇನ್ನೊಂದು ಕಡೆ ಲೈಟ್ ಬರಂಗೇ ಇಲ್ಲ, ಡಾರ್ಕ್ನೆಸ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಮತ್ತೆ ಲೈಟ್ ಬರುತ್ತೆ, ಮತ್ತೆ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತದೆ, ಮತ್ತೆ ಬ್ರೈಟ್ ಬರುತ್ತೆ, ಮತ್ತೆ ಡಾರ್ಕ್. ಸೊ ಈ ರೀತಿ ಲೈಟದ ಇಂಟೆನ್ಸಿಟಿ ಒಳಗೆ, ಲೈಟದ ಎನರ್ಜಿ ಒಳಗೆ, ಡಿಸ್ಟ್ರಿಬ್ಯೂಷನ್ ಒಳಗೆ ಇಲ್ಲ ಕಂಟಿನ್ಯೂಸ್ಲಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಫಸ್ಟಿಗೆ ಒಂದು ಟಾರ್ಚ್ ಇದ್ದಾಗ, ಎರಡಿದ್ದಾಗ ಆ ಡಿಸ್ಟ್ರಿಬ್ಯೂಷನ್ ಒಳಗೆ ಮಾಡಿಫಿಕೇಶನ್ ಆಗ್ತದೆ, ಎರಡು ಅಥವಾ ಅದಕ್ಕಿಂತ ಹೆಚ್ಚಿಗೆ ವೇವ್ಸ್ ಮಿಕ್ಸ್ ಆದಾಗ, ಅದಕ್ಕೆ ಇಂಟರ್ಫರೆನ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಇದು ಎಲ್ಲ ಫ್ರಿಂಜಸ್ಸು ವಿಡ್ತ್ ಸೇಮ್ ಇರುತ್ತೆ ಅಂತ ಹೇಳಿದ್ನಲ್ಲ ನಾನು, ಅದಕ್ಕೊಂದು ಫಾರ್ಮುಲಾ ಬರ್ತೈತೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು ನಿಮ್ಗೀಗ. ಸೊ ಅದು ಫಾರ್ಮುಲಾ ಏನು ಬರುತ್ತೆ ಅಂದರೆ, ಬೀಟಾ ಇಸ್ ಈಕ್ವಲ್ಸ್ ಟು ಲಾಮ್ಡಾ ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ ಅಂತೇಳಿ. ಏನಿದು ಬೀಟಾ ಅಂದ್ರೆ, ಇವು ಫ್ರಿಂಜ್ ಇದಾವಲ್ರಿ, ಇವು ವಿಡ್ತು. ಆ ಫ್ರಿಂಜ್ ವಿಡ್ತ್ ಆ್ಯಕ್ಚುಲಿ ಹೆಂಗೆ ಮೆಜರ್ ಮಾಡ್ತಾರೆ ಗೊತ್ತಾನೆ, ಇಲ್ಲೊಂದು ಸೆಂಟ್ರಲ್ನೊಳಗೆ ಒಂದು ಬ್ರೈಟ್ ಫ್ರಿಂಜ್ ಐತಲ್ರಿ, ಅದ್ರದ್ದು ಸೆಂಟರ್ ತಗೋತಾರೆ. ಇದಾದ್ಮೇಲೆ ನೆಕ್ಸ್ಟ್ ಬರುತ್ತಲ್ಲ, ಇದಕ್ಕೆ ಫಸ್ಟ್ ಬ್ರೈಟ್ ಫ್ರಿಂಜ್ ಅಂತ ಕರೀತಾರೆ. ಇದು ಝೀರೋತ್ ಅಂತಾರೆ. ಇದಕ್ಕೆ ಸೆಂಟರ್ನೊಳಗೆ ಯಾವ್ದು ಇರುತ್ತೆ, ಇಟ್ ಇಸ್ ಕಾಲ್ಡ್ ಆಸ್ ಝೀರೋತ್ ಬ್ರೈಟ್ ಫ್ರಿಂಜ್. ನೆಕ್ಸ್ಟ್ ಇರ್ತದಲ್ಲ, ಇದು ಫಸ್ಟ್ ಬ್ರೈಟ್ ಫ್ರಿಂಜ್, ಈ ಕಡೆನೂ ಫಸ್ಟ್ ಬ್ರೈಟ್ ಫ್ರಿಂಜ್ ಬರ್ತೈತೆ. ಸೊ ಈ ಝೀರೋತ್ ಬ್ರೈಟ್ ಫ್ರಿಂಜದ ಸೆಂಟರ್ನಿಂದ ಫಸ್ಟ್ ಬ್ರೈಟ್ ಫ್ರಿಂಜದ ಸೆಂಟರ್, ಇವು ಎರಡು ನೋಡು ಏನು ಡಿಸ್ಟೆನ್ಸ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಫ್ರಿಂಜ್ ವಿಡ್ತ್. ಸಿಮಿಲರ್ಲಿ ಡಾರ್ಕ್ನೊಳಗೂ ಹಂಗಿಲ್ಲ, ಇಲ್ಲಿ ಮಾರ್ಕ್ ಮಾಡಿದ್ರೆ ಕಾಣಿಸಂಗಿಲ್ಲದೆ, ಒಂದು ಡಾರ್ಕ್ ಫ್ರಿಂಜಸ್ ಸೆಂಟರ್ನಿಂದ ಇನ್ನೊಂದು ಡಾರ್ಕ್ ಫ್ರಿಂಜಸ್ ಸೆಂಟರ್ಗೆ ಏನು ಡಿಸ್ಟೆನ್ಸ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಫ್ರಿಂಜ್ ವಿಡ್ತ್. ಸೊ ಫ್ರಿಂಜ್ ವಿಡ್ತ್ ಫಾರ್ಮುಲಾ ಲಾಮ್ಡಾ ಡಿ ಬೈ ಡಿ ಅಂತ ಬರ್ತೈತೆ. ಈ ಲಾಮ್ಡಾ ಅಂದರೆ ಇಲ್ಲೇನು ಲೈಟ್ ಯೂಸ್ ಮಾಡಿರ್ತೀವಲ್ಲ ಅದರದ್ದು ವೇವ್ ಲೆಂತ್, ಆ ಸೋರ್ಸ್ದಿಂದ ಬರುವಂಥ ಲೈಟದ್ದು ವೇವ್ ಲೆಂತ್. ಕ್ಯಾಪಿಟಲ್ ಡಿ ಅಂದರೆ ಇಲ್ಲೇ ನಮ್ದು ಡಬಲ್ ಸ್ಲಿಟ್ ಹಾಕಿ ನೋಡ್ರಿ, ಇಲ್ಲಿ ಡಬಲ್ ಸ್ಲಿಟ್ ಐತಿ, ದಿಸ್ ಇಸ್ ಡಬಲ್ ಸ್ಲಿಟ್. ಈ ಡಬಲ್ ಸ್ಲಿಟ್ ಇದೇನಿದೆ ಸ್ಕ್ರೀನ್, ಇದು ಡಬಲ್ ಸ್ಲಿಟ್, ಇದು ಸ್ಕ್ರೀನ್. ಇವು ಎರಡು ನೋಡಿರುವಂಥ ಡಿಸ್ಟೆನ್ಸ್, ದಟ್ ಈಸ್ ಕ್ಯಾಪಿಟಲ್ ಡಿ. ಓಕೆ, ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಆ್ಯಂಡ್ ದ ಸ್ಕ್ರೀನ್ ಅಂತಾರೆ ಅದಕ್ಕೆ. ಆ್ಯಂಡ್ ಸ್ಮಾಲ್ ಡಿ ಈಸ್ ದ ಡಿಸ್ಟೆನ್ಸ್ ಅಥವಾ ವಿಡ್ತ್ ಆಫ್ ದ ಸ್ಲಿಟ್ಸ್, ಅಥವಾ ಹೆಂಗಂದ್ರೆ ಸ್ಲಿಟ್ ವಿಡ್ತ್ ಅಂತ ರೆಫರ್ ಮಾಡ್ತಾರೆ ಅದನ್ನು. ಈ ಎರಡು ಸ್ಲಿಟ್ ಇಲ್ಲೊಂದು ಸೆಂಟರ್, ನೀವು ಇಲ್ಲೊಂದು ಸೆಂಟರ್ ತೊಗೊಂಡು ಅವು ಎರಡೂ ಡಿಸ್ಟೆನ್ಸ್ ಮೆಜರ್ ಮಾಡಿದರೆ ದಟ್ ಇಸ್ ಕಾಲ್ಡ್ ಆಸ್ ಸ್ಲಿಟ್ ವಿಡ್ತ್. ಓಕೆ, ಲಾಮ್ಡಾ ಡಿ ಡಿವೈಡೆಡ್ ಬೈ ಟಿ. ಇದಕ್ಕೆ ಈ ಬೀಟಾಕ್ಕೆ ಫ್ರಿಂಜ್ ವಿಡ್ತ್ ಅಂತ ಕರೀತಾರೆ. ಸೊ ಇದ್ರ ಮೇಲೆ ನ್ಯೂಮರಿಕಲ್ಸು ಬರ್ತಾವೆ. ಆ್ಯಂಡ್ ವೇವ್ ಆಪ್ಟಿಕ್ಸ್ KCET ಕ್ವಶನ್ಸ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೈತಿ. ಇದು ಹಂಗೆ ಕ್ವಿಕ್ ಥಿಯರಿ ಎಕ್ಸ್ಪ್ಲನೇಷನ್ ಅರ್ಥ ಮಾಡ್ಕೊಳ್ಳೋಕೆ. ಸೊ ಫ್ರಿಂಜ್ ವಿಡ್ತ್ ಫಾರ್ಮುಲಾ ಇದೆ. ಇಷ್ಟು ಈ ಪಾರ್ಟ್ನೊಳಗೆ ಸಾಕು. ನೆಕ್ಸ್ಟ್ ನಾವು ಇನ್ನು ಇಂಟರ್ಫರೆನ್ಸ್ ಬಗ್ಗೆ ಒಂದು ಸ್ವಲ್ಪ ಐತೆ, ಅದು ಮುಗಿಸಿ ಡಿಫ್ರಾಕ್ಷನ್ ನೆಕ್ಸ್ಟ್ ಪಾರ್ಟ್ನೊಳಗೆ ಮುಗಿಸೋಣ. ಎಷ್ಟು ಸಾಧ್ಯ ಆಗುತ್ತೆ ಇನ್ನು ಒಂದು ಪಾರ್ಟ್ನೊಳಗೆ ನಾನು ಮುಗಿಸೋಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಏನಾರ ಅವಶ್ಯಕತೆ ಬಿದ್ದರೆ ವಿಲ್ ಗೋ ಫಾರ್ ದ ಥರ್ಡ್ ಪಾರ್ಟ್ ಆಸ್ ಮಚ್ ಆಸ್ ಪಾಸಿಬಲ್ ಸೆಕೆಂಡ್ ಪಾರ್ಟ್ನೊಳಗೆ. ಇಂಟರ್ಫರೆನ್ಸ್ ಬಗ್ಗೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅದೊಂದಿಷ್ಟು ಕಂಡೀಷನ್ಸ್ ಅಥವಾ ಫಾರ್ಮುಲಾ ಅಂತ ಬರ್ತಾವೆ, ಅದನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪಾರ್ಟ್ನೊಳಗೆ. ಸೊ ಹೋಪ್ಫುಲ್ ನಿಮಗೆ ಇದು ಅರ್ಥ ಆಗಿದೆ. ಸೊ ವಿಲ್ ಕಂಟಿನ್ಯೂ ವಿತ್ ವೇವ್ ಆಪ್ಟಿಕ್ಸ್ ಇನ್ ದ ನೆಕ್ಸ್ಟ್ ಪಾರ್ಟ್. ಥ್ಯಾಂಕ್ ಯು, ನಮಸ್ಕಾರ.